ನಮಸ್ಕಾರ. ಹೇಗಿದ್ದೀರಿ? ಎಲ್ಲ ಸ್ವಲ್ಪ ಲೇಟ್ ಆಯ್ತು ಬರುವಾಗ, ಸಾರಿ. ಇದ್ದದೆ ನಮ್ದು ಯಾವಾಗಲೂ. ಕಾಣ್ತಾ ಇದೆಯಾ ಕ್ಲಿಯರ್? ಸ್ವಲ್ಪ ಕಮೆಂಟ್ ಮಾಡಿ. ಬರ್ತಾ ಇದೆಯಾ? ಲೈಟ್ ಪ್ರಾಬ್ಲಮ್ ಇದೆ ಅಂತ ಇಲ್ಲಲ್ಲ? ಕಾಣ್ತುಂಟಾ? ಗಿರೀಶ್ ಹಾಯ್ ಸರ್, ನಮಸ್ತೆ. ನವೀನ್ ಮನೀಶ್ ನಮಸ್ತೆ. ಬ್ರಜೇಶ್ ಛಾಯಾ ಹ್ಯಾಪಿ ಈವ್ನಿಂಗ್, ಹ್ಯಾವ್ ಎ ಗ್ರೇಟ್ ಡೇ. ಅರ್ಪಿತಾ ನಮಸ್ತೆ. ವಿದ್ಯಾರಾಣಿ ನಮಸ್ತೆ. ವಿದ್ಯಾಲತಾ ನಮಸ್ತೆ. ಮಹೇಶ್ ಗುರುಗಳ ಪಾದಕ್ಕೆ ಪ್ರಣಾಮಗಳು. ನಾನೆಲ್ಲ ಗುರು, ಅಷ್ಟು ದೊಡ್ಡ ಗುರು ಅಲ್ಲ. ನೀವು ನನ್ನ ಗುರು ಮಾಡಬೇಡಿ, ಸುಮ್ಮನೆ ಪಾದಕ್ಕೆಲ್ಲ ಪ್ರಣಾಮ ಮಾಡಿ. ವಿಜಯದಶಮಿ ಶುಭಾಶಯ. ವಿಜಯದಶಮಿ ಬರಲಿಲ್ಲ ಸರ್, ನವರಾತ್ರಿ ಶುಭಾಶಯ ಅಂತೇಳಿ. ಅಹಲ್ಯ ಬಿಂದೆ ನಮಸ್ತೆ. ಶಶಿ ನಮಸ್ತೆ. ವನಜಾಕ್ಷಿ ನವಾರ್ಣ ಮಂತ್ರ ಜಪಿಸಬಹುದಾ ಗುರುಗಳೇ ಈ ನವರಾತ್ರಿಗೆ? ಈ ನವರಾತ್ರಿಗೆ ನವಾರ್ಣ ಮಂತ್ರವೇ ಜಪಿಸಬೇಕು, ಮತ್ತೆ ಯಾವಾಗ ಜಪಿಸ್ತೀರಿ? ನಮಸ್ತೆ ಸರ್, ಹ್ಯಾಪಿ ನವರಾತ್ರಿ. ನಮಸ್ತೆ, ಹ್ಯಾಪಿ ನವರಾತ್ರಿ. ವೆಂಕಟೇಶ್ ಚಿರಂತನ್. ವಿಶಾಲಾಕ್ಷಿ ನಮಸ್ತೆ. ಹಾಯ್ ಸರ್, ಕನಸಿನ ಬಗ್ಗೆ ವಿಡಿಯೋ ಮಾಡಿ. ಈಗ ಕನಸಿನ ಬಗ್ಗೆ ಅಲ್ಲ, ಈಗ ನವರಾತ್ರಿ ಬಗ್ಗೆ ಮಾತಾಡುವ. ಎಲ್ರಿಗೆ ಹ್ಯಾಪಿ ನವರಾತ್ರಿ. ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾ ಉಂಟು. ಮೊನ್ನೆ ಗಣಪತಿ ಆಯಿತು. ನಮ್ಮ ಲೆಕ್ಕದಲ್ಲಿ ಮೊದಲ ಹಬ್ಬ ಅಂತ ಗಣಪತಿ. ಜನ್ಮಾಷ್ಟಮಿ ಮೊದಲ ಹಬ್ಬ, ನಂತರ ಗಣಪತಿ ಅಂತ. ಬಟ್ ನಮ್ಮ ಋಷಿಮುನಿಗಳು ಯಾವ ಪರಂಪರೆಯನ್ನು ಮಾಡಿದಾರ ಹಬ್ಬಗಳಲ್ಲಿ, ಅದರಲ್ಲಿ ಕೊನೆಯದು ಗಣಪತಿ ಹಬ್ಬ ಅಂತ ಹೇಳಿದ್ರೆ, ಬ್ರಹ್ಮಾಂಡ ಪೂರ್ತಿ ವಿಸ್ತರಣೆಯಾಗಿ ಈಗಿನ ನಮ್ಮ ಕನ್ನಿಕಾನ ರೂಪದಲ್ಲಿ ಹೇಗೆ ಉಂಟಾ, ಅದು ಗಣಪತಿಯ ರೂಪ. ಎಲ್ಲ ಗ್ಯಾಲಕ್ಸಿಗಳೆಲ್ಲ ಸುಳಿಸಿದ ಸೊಂಡಿಲಿನ ತರ ಇರ್ತವೆ, ಕೆಂಪು ಬಣ್ಣ ಇರ್ತದೆ. ಅದಕ್ಕೆ ಗಣಪತಿಗೆ ರಕ್ತವರ್ಣ ಅಂತ. ಅದರ ನಂತರ ನಮ್ಮಲ್ಲಿ ಕಾಲಚಕ್ರ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಲಯ ಅನುಗ್ರಹ, ಸೃಷ್ಟಿ ಸ್ಥಿತಿ ಲಯ ತಿರೋಧನ ಅನುಗ್ರಹ ಅಂತ ಪಂಚಕೃತ್ಯ ಪರಾಯಣ ಅಂತ 5 ಕೃತ್ಯ ಇದೆ ಯಾವ ಪರಾಶಕ್ತಿಗೆ. ಸೃಷ್ಟಿ ಆಗ್ತದೆ, ಸ್ಥಿತಿ ಆಗ್ತದೆ, ಲಯ ಆಗ್ತದೆ ಎಲ್ಲ ಅಂತ ಹೇಳಿದ್ರೆ ಅದು ಒಂದು ದಿನದಲ್ಲಿ ನಡೆಯುವಂಥದ್ದಲ್ಲ. ನಿರಂತರ ಸೃಷ್ಟಿ. ನಮ್ಮ ದೇಹದಲ್ಲಿ ಕೋಶಗಳು ಸಾಯ್ತವೆ, ಹುಟ್ಟುತ್ತವೆ, ಜೀವಿಗಳು ಹುಟ್ಟುತ್ತವೆ, ಸಾಯ್ತವೆ, ಜೀವಿಸ್ತವೆ. ಬ್ರಹ್ಮಾಂಡದಲ್ಲಿ ಗ್ರಹ ನಕ್ಷತ್ರಾದಿಗಳು ಹುಟ್ಟುತ್ತವೆ, ಬಾಳ್ತವೆ, ನಾಶ ಆಗ್ತವೆ. ಇದು ನಿರಂತರ ನಡೆಯುವ ಪ್ರಕ್ರಿಯೆ, ಸೃಷ್ಟಿ ಸ್ಥಿತಿ ಲಯ. ಲಾಸ್ಟಿಗೆ ಏನು ತಿರೋಧಾನ ಅಂತ ಏನು ಹೇಳ್ತಾರೆ, ತಿರೋಧಾನ ಅಂತ ಹೇಳಿದ್ರೆ ಪೂರ್ತಿ ಲಯವಾಗುವ ಸ್ಥಿತಿ, ಅಣು ಕೂಡ ಇಲ್ಲದೆ ಶೂನ್ಯವಾಗಿರುವಂತ ಸ್ಥಿತಿ. ಆ ತಿರೋಧಾನದಲ್ಲಿ ಅದಕ್ಕೆ ಮಹಾಲಯ ಅಂತ ಹೇಳುದು, ಮಹಾಪ್ರಳಯ ಅದು ಇವತ್ತು ಮಹಾಲಯ. ಅಮಾವಾಸ್ಯೆ. ಯಾಕೆ ಅಮಾವಾಸ್ಯೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಕರ್ಗತ್ತಲಲ್ಲಿ ಯಾವುದಿರ್ಲಿಲ್ಲ, ಶೂನ್ಯ. ಇದನ್ನು ಉಪನಿಷತ್ತು ಹೇಳ್ತದೆ, ಅಸದ್ವಾ ಇದಮಗ್ರಾಸಿ. ನೋಡಿ ಎಷ್ಟು ನಾವೆಲ್ಲ ಉಂಟಲ್ಲ, ಧರ್ಮಕ್ಕೆ ಮತ್ತು ವಿಜ್ಞಾನಕ್ಕೆ ಸಂಘರ್ಷ ಇದೆ, ಧರ್ಮ ಮತ್ತು ವಿಜ್ಞಾನ ಯಾವುದು ಕೂಡ ಸೇರುವುದಿಲ್ಲ, ಈ ರೀತಿ ಎಲ್ಲ ಹೇಳ್ತೇವೆ. ಇದೆಲ್ಲ ವಿದೇಶಗಳಿಂದ ಬಂದದ್ದು. ಅಲ್ಲಿರುವ ಧರ್ಮಗಳು ಆ ರೀತಿಯೇ ಹೇಳಿದ್ದು. ಯಾರೋ ಒಬ್ಬ ಕೂತಿದ್ದಾನೆ, ನನ್ನನ್ನು ನಂಬಿದ್ರೆ ಸ್ವರ್ಗಕ್ಕೆ ಸೇರಿಸ್ತಾನೆ, ಇಲ್ಲದಿದ್ರೆ ನಿಮ್ಮನ್ನೆಲ್ಲ ನರಕಕ್ಕೆ ಹಾಕ್ತಾನೆ, ಅಲ್ಲಿಗೆ ಮುಗಿಯಿತಂತ. ಭಾರತದಲ್ಲಿ ಆ ರೀತಿಯ ಪರಂಪರೆ ಇಲ್ಲ. ನಮ್ಗೆ ಮೌಢ್ಯತೆಯಿಂದ ಅದೆಲ್ಲ ಬಂದಿದೆ, ಭಕ್ತಿ ಪಂಥದಿಂದಾಗಿ. ಉಪನಿಷತ್ನಲ್ಲಿ ಹೇಳುವುದಕ್ಕೂ ವಿಜ್ಞಾನದಲ್ಲಿ ಹೇಳುವುದಕ್ಕೂ ಯಾವ ವ್ಯತ್ಯಾಸ ಕೂಡ ಇಲ್ಲ. ಉಪನಿಷತ್ತು ಹೇಳ್ತದೆ ಅಸದ್ವಾ ಇದಮಗ್ರಾಸೀತ್, ಇದೆಲ್ಲ ಶೂನ್ಯವಾಗಿತ್ತು, ಏನಿರ್ಲಿಲ್ಲ. ತಥೋ ವೈ ಸದ್ಜಾಯತ, ಅದರಿಂದ ನಮ್ಗೆ ಏನು ಕಣ್ಣಿ ಕಾಂತುಂಟ, ಅದು ಎಲ್ಲ ಹುಟ್ಟಿತ್ತು. ತದಾತ್ಮಾನಗಂ ಸ್ವಯಂ ಕುರುತ, ಅದು ತನ್ನಷ್ಟಕ್ಕೆ ತಾನೇ ಹುಟ್ಟಿತ್ತು. ಯಾರೋ ಭಗವಂತ ಸೃಷ್ಟಿ ಮಾಡಿದ, ಬ್ರಹ್ಮ ಸೃಷ್ಟಿ ಮಾಡಿದ, ಇದೆಲ್ಲ ಪುರಾಣದಲ್ಲಿ ಬಂದದ್ದು. ಅದು ವಿಜ್ಞಾನ ಏನು ಹೇಳ್ತಾರೆ, ತನ್ನಷ್ಟಕ್ಕೆ ತಾನೇ ಹುಟ್ಟಿತ್ತಂತ. ಹಾಗೆ ಹೇಳ್ತದೆ ಉಪನಿಷತ್ತು ಕೂಡ, ತನ್ನಷ್ಟಕ್ಕೆ ತಾನೇ ಹುಟ್ಟಿತ್ತದು. ಅಸದ್ವಾ ಇದಮಗ್ರಮಸಿ ತಥೋ ವೈ ಸದ್ಜಾಯತ ತದಾತ್ಮಾನಗಂ ಸ್ವಯಂ ಕುರುತ ತಸ್ಮಾತ್ ತತ್ ಸುಕೃತ ಮುಚ್ಯತೆ ಇತಿ ಯದ್ವೈತತ್ ಸುಕೃತಂ. ಆದ್ರಿಂದ ಅದಕ್ಕೆ ಸುಕೃತ ಅಂತ ಹೆಸರು, ತನ್ನಷ್ಟಕ್ಕೆ ತಾನೇ ಹುಟ್ಟಿದ ಕಾರಣ.
ಅದರ ನಂತರ ಹೇಳ್ತದೆ ತದಾತ್ಮಾನಗಂ ಆಕಾಶ ಸಂಭೂತ, ಆ ಆತ್ಮದಿಂದ ಆಕಾಶ ಉತ್ಪತ್ತಿ ಆಯಿತು. ಆತ್ಮ ಅಂತ ಹೇಳಿದ್ರೆ ಆ ಒಂದು ಪ್ರಿಮಾಡಿಕಲ್ ಮ್ಯಾಟರ್ ಅಥವಾ ಜಗದ್ವಸ್ತು ಏನು ಮೊದಲಿತ್ತ, ಅದರಿಂದ ಆಕಾಶ ಉತ್ಪತ್ತಿ ಆಯಿತು. ಆಕಾಶದ್ ವಾಯು, ಅದರಿಂದ ಹೈಡ್ರೋಜನ್ ಹೀಲಿಯಂ ಇದೆಲ್ಲ ಉತ್ಪತ್ತಿ ಆಯಿತು. ವಾಯುವರ್ ಅಗ್ನಿ, ಆ ಹೈಡ್ರೋಜನ್ ಮತ್ತು ಹೀಲಿಯಂ ಸೇರಿದಾಗ ಅದರಿಂದ ಅಗ್ನಿ ಉತ್ಪತ್ತಿ ಆಯಿತು. ಅಗ್ನೇರಾಪ, ಆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿದ್ರಿಂದ ನೀರು ಉತ್ಪತ್ತಿ ಆಯಿತು. ಆದ್ಯ ಪೃಥಿವ್ಯ, ಆ ನೀರಿನಿಂದಾಗಿ ಭೂಮಿ ಅಥವಾ ಕನ್ನಿ ಕಾಣುವ ಗ್ರಹ ನಕ್ಷತ್ರಾದಿಗಳು ಇದೆಲ್ಲ ಉತ್ಪತ್ತಿ ಆಯಿತು ನೀರಿಂದ, ನೀರಿನ ಒಳಗಿಂದ. ಆ ಭೂಮಿಯಲ್ಲಿ ಆಕಾಶದ ಆಯುರಗ್ನಿ ಅಗ್ನೇರಾಪ ಆದ್ಯ ಪೃಥಿವ್ಯ, ಪೃಥಿವ್ಯ ಔಷಧವು, ಪೃಥಿವಿಯಿಂದ ಔಷಧಿಗಳು, ಮರಗಳು, ಗಿಡ ಇದೆಲ್ಲ ಉತ್ಪತ್ತಿ ಆದದ್ದು. ಔಷಧಿಭ್ಯ ಅನ್ನಂ, ಅದರಿಂದ ಆಹಾರ ಉತ್ಪತ್ತಿ ಆಯಿತು. ಅನ್ನಾತ್ ಪುರುಷ, ಆಹಾರದಿಂದ ಎಲ್ಲ ಜೀವಿಗಳು. ಪುರುಷ ಅಂತ ಹೇಳಿದ್ರೆ ಕನ್ನಡದ ಪುರುಷ ಅಲ್ಲ, ಗಂಡಸು ಅಲ್ಲ. ಪುರುಷ ಅಂತ ಹೇಳಿದ್ರೆ ಪುರ ಅಂತ ಹೇಳಿದ್ರೆ ದೇಹ, ದೇಹದಲ್ಲಿ ವಾಸಿಸುವ ಯಾವುದೆಲ್ಲ ಜೀವಿಗಳಿದ್ದಾವೆ ಅದೆಲ್ಲ ಉತ್ಪತ್ತಿ ಆಯಿತು ಅಂತ ಹೇಳಿದ್ರೆ ಏನು ವಿಜ್ಞಾನ ಜೀವ ವಿಕಾಸವನ್ನ ಸೃಷ್ಟಿಯನ್ನು ಹೇಳ್ತದೆ, ಇದನ್ನೇ ಉಪನಿಷತ್ತು ಹೇಳ್ತದೆ. ಅದು ತಿರೋಧಾನ ಅಂತ. ಮಹಾಲಯ ಅಮಾವಾಸ್ಯೆ ಏನಿರ್ಲಿಲ್ಲ, ಕಾರ್ಗತ್ತಲು ಯಾವುದಿರ್ಲಿಲ್ಲ, ಒಂದು ಮಾತ್ರ ಇತ್ತು, ಏನಂತ ಗೊತ್ತಿಲ್ಲ. ಇದಕ್ಕೆ ಪ್ರಿಮೋಡಿಕಲ್ ಮ್ಯಾಟರ್ ಅಂತ ಹೇಳ್ತಾರೆ. ಅದರಿಂದ ತಿರೋಧಾನದ ನಂತರ ನೆಕ್ಸ್ಟ್ ಅನುಗ್ರಹ ಅಂತ. ಅನುಗ್ರಹ ಅಂತ ಹೇಳಿದ್ರೆ ಪುನಃ ಸೃಷ್ಟಿ ಆಗುವುದು. ಇದು ನಿರಂತರ ಪ್ರಕ್ರಿಯೆ. ಈ ಪುನಃ ಸೃಷ್ಟಿ ನಾಳೆಯಿಂದ ಉತ್ಪತ್ತಿ ಆಗ್ತದೆ. ಅದರಲ್ಲಿ ವಿಜ್ಞಾನ ಹೇಳ್ತದೆ ಮೊದಲು ಬ್ರಹ್ಮಾಂಡ ಉತ್ಪತ್ತಿ ಆದಾಗ ಆ ಏನು ಕಂಪನ ಉತ್ಪತ್ತಿ ಆಯಿತು, ಇದನ್ನು ಬೇರೆ ಬೇರೆ ರೀತಿ ಹೇಳ್ತದೆ. ಗಣಪತಿ ಸೊಂಡಿಲಿಂದ ಬೊಬ್ಬೆ ಇಟ್ಟ, ತದತ್ ಯೋಮಿತಿ ಧ್ವನಿರಭು ಸವೈ ಗಜಾಕಾರ, ಮತ್ತೆ ಶೈವ ಪಂಥಗಳಲ್ಲಿ ರುದ್ರ ನಿರಂತರ ರೋಧಿಸಿದ ಬೊಬ್ಬೆಟ್ಟ ಅಂತ ಬರ್ತದೆ, ಕಾಳಿ ಬೊಬ್ಬೆಟ್ಲ ಅಂತ ಬರ್ತದೆ. ಒಂದೊಂದು ಇದರಲ್ಲಿ ಒಂದೊಂದು ಬರ್ತದೆ. ಒಟ್ಟಾರೆ ಏನೋ ಒಂದು ಅನಾಹತನಾದ ಉತ್ಪತ್ತಿ ಆಯಿತು. ಅನಾಹತನಾದ ಅಂತ ಹೇಳಿದ್ರೆ ಈಗ ನಾವು ಒಂದು ವಸ್ತುವನ್ನು ತಾಗಿಸಿ ಏನು ಶಬ್ದೋತ್ಪತ್ತಿ ಆಗ್ತದೆ, ಇದಕ್ಕೆ ಆಹತ ಅಂತ ಹೇಳುದು. ಯಾವ ವಸ್ತು ಕೂಡ ಇಲ್ಲದೆ ಏನು ಶಬ್ದೋತ್ಪತ್ತಿ ಆಯ್ತಾ ಅದು ಅನಾಹತ. ಅದಕ್ಕೆ ಓಂ ಇತ್ಯೇತದಕ್ಷರಂ ಉಪಾಸೀತ, ಓಂಕಾರ ಮಾತ್ರ ಬಂದದ್ದು, ಓಂಕಾರದಿಂದ ಮಾತ್ರ ಉಪಾಸನೆ ಮಾಡ್ಬೇಕಂತ ಉಂಟು. ಯಾಕೆಂತ ಹೇಳಿದ್ರೆ ನೀವು ದೇವರನ್ನು ನೋಡಿದಿರ, ಇದೆಲ್ಲ ಕ್ವಶನ್ ಬರ್ತದೆ. ಯಾಕೆಂತ ಹೇಳಿದ್ರೆ ನಾವು ಏನ್ ತಿಳ್ಕೊಂಡಿದ್ದೇವೆ, ದೇವರಂತ ಒಬ್ಬ ಇದ್ದಾನೆ, ಇದು ಪುರಾಣದ ಕಥೆ ಅಲ್ಲ. ನೀವು ಕಿವಿಯನ್ನು ಗಟ್ಟಿಯಾಗಿ ಮುಚ್ಚಿದ್ರೆ ನಿಮ್ಗೆ ಒಳಗಿಂದ ಓಂ ಎನ್ನು ಕೇಳ್ತದೆ ಸೌಂಡು. ಅದು ಯಾವಾಗ ನಿಲ್ತದ ಅವತ್ತು ಸಾಯ್ತೇವೆ ಅಂತ ಲೆಕ್ಕ. ನೀವೊಂದು ನಿಶ್ಶಬ್ದ ಜಾಗಕ್ಕೆ ಹೋದ್ರೆ ನಿಮ್ಗೆ ಓಂ ಅಂತ ಕೇಳ್ತದೆ, ಒಂದು ಗಂಟೆ ಹೊಡೆದ್ರೆ ಓಂ ಅಂತ ಕೇಳ್ತದೆ, ಎಲ್ಲದರಿಂದ ಓಂ ಅಂತ ಬರ್ತದೆ. ಬೇರೆ ಬೇರೆ ಗ್ರಹಗಳಿಂದ ಎಲ್ಲ ಸೌಂಡ್ ಬರುವುದನ್ನು ರೆಕಾರ್ಡ್ ಮಾಡಿದ್ದಾರೆ, ಅದರಿಂದ ಕೂಡ ಓಂ ಬರ್ತದೆ. ಅಂತ ಹೇಳಿದ್ರೆ ನಿರಂತರವಾಗಿ ಗಾಯತೀಚ ತ್ರಾಯತೀಚ ಗಾಯತ್ರಿ ಅಂತ ಹೇಳ್ತಾರೆ, ನಿರಂತರವಾಗಿ ಗಾಯನ ಮಾಡ್ತಾ ಉಂಟು ಓಂ ಎನ್ನುವ ಶಬ್ದ. ಅದು ಇರುವುದರಿಂದ ಈ ಸೃಷ್ಟಿ ನಿಂತಿದೆ. ಅದು ಯಾವಾಗ ನಿಲ್ತದ ಆಗ ಸೃಷ್ಟಿ ಎಲ್ಲ ಲಯವಾಗ್ತದೆ ಅಂತ. ಆ ಮೊದಲ ಶಬ್ದದಿಂದ ಏನು ಬ್ರಹ್ಮಾಂಡ ಉತ್ಪತ್ತಿ ಆಯ್ತಾ, ಅದಕ್ಕೆ ವಿಜ್ಞಾನ ಹೇಳ್ತದೆ 10 ಡೈಮೆನ್ಷನ್ ಇತ್ತು. ಈಗ ನಮ್ಗೆ 4 ಡೈಮೆನ್ಷನ್ ಇರುವುದು. ಉದ್ದ ಅಗಲ ಆಳ, ಉದ್ದ ಅಗಲ ಎತ್ತರ ಆಳ ಅಂತ ನಾವೇನ್ ಹೇಳ್ತೇವೆ. ಇದರಲ್ಲಿ 10 ಡೈಮೆನ್ಷನ್ ಇತ್ತಂತೆ ವಿಜ್ಞಾನ ಹೇಳ್ತದೆ. ಬಟ್ ಪುರಾಣ ಹೇಳ್ತದೆ 9 ಡೈಮೆನ್ಷನ್ ಇತ್ತು. ಇದಕ್ಕೆ ನವರಾತ್ರಿ. ಯಾಕೆ ರಾತ್ರಿ ಅಂತ ಹೇಳಿದ್ರೆ, ನಾನು ಹೇಳಿದ್ದೇನೆ ಇದನ್ನೆಲ್ಲ ಮೊದಲು, ಪುನಃ ರಿಪೀಟ್ ಮಾಡ್ತಾ ಇದ್ದೇನೆ. ಯಾಕೆ ರಾತ್ರಿ ಅಂತ ಹೇಳಿದ್ರೆ ಅದು ಬೆಳಕಿರ್ಲಿಲ್ಲ, ಆಗ ನಕ್ಷತ್ರಗಳು ಗ್ರಹಗಳೆಲ್ಲ ಉತ್ಪತ್ತಿ ಆಗಿರ್ಲಿಲ್ಲ. ಯಾವಾಗ ಬೆಳಕು ಉತ್ಪತ್ತಿ ಆಯ್ತಾ ಅದಕ್ಕೆ ದೀಪಾವಳಿ ಅಂತ ಹೇಳುದು. ಇದನ್ನೆಲ್ಲ ಹೇಳಿದ್ದೇನೆ. ಈತನಿಗೆ ಯಾಕೆ ಅಗ್ರಪೂಜೆ ಅಂತ ಒಂದು ವಿಡಿಯೋ ಉಂಟು ಗಣಪತಿಯ ಬಗ್ಗೆ, ಅದರಲ್ಲೆಲ್ಲ ಹೇಳಿದ್ದೇನೆ. ಸೊ ಸೃಷ್ಟಿಯ ಅಂಕುರವಾದ ಆ 9 ಡೈಮೆನ್ಷನ್ ಏನು ಉತ್ಪತ್ತಿಯಾದ ಕಾಲ ಇದೆಯಲ್ಲ, ಅದಕ್ಕೆ ನವರಾತ್ರಿ ಅಂತ ಹೇಳುದು. ಅದು ದೇವಿಯ 9 ರೂಪಗಳಾಗಿ ವ್ಯಕ್ತವಾಯಿತು. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಮೊದಲು ಬ್ರಹ್ಮಾಂಡ ಉತ್ಪತ್ತಿ ಆದಾಗ ತೆಗೆದ ಫೋಟೋ ಇದೆ. ಅದಕ್ಕೆ ಒಂದು ಮೊಟ್ಟೆ, ಹಳದಿ ಕೆಂಪು ಮಿಶ್ರಿತ ಮೊಟ್ಟೆಯ ತರ ಇದೆ ಅದು. ಅದಕ್ಕೆ ಹೇಳುದು ಹಿರಣ್ಯ ಗರ್ಭ ಅಂತ. ಬ್ರಹ್ಮ ಅಂಡ ಅಂತ ಹೇಳುದು ಕೂಡ ಅದಕ್ಕೆ. ಅಂಡ ಅಂತ ಹೇಳಿದ್ರೆ ಮೊಟ್ಟೆ ಅಂತ. ಸೊ ಅದಕ್ಕೆ ನಾವು ನವರಾತ್ರಿ ಮಾಡುವಾಗ ಧಾನ್ಯವನ್ನು ಹಾಕಿ ಅದಕ್ಕೆ ಅಂಕುರ ಭರಿಸುವುದು, ಮತ್ತೆ ಧಾನ್ಯ ತಿನ್ಬಾರ್ದು, ಇದೆಲ್ಲ ಹೇಳುವುದು ಅದಕ್ಕೆ. ಯಾಕೆ ಅಂತ ಹೇಳಿದ್ರೆ ಸೃಷ್ಟಿ ಉತ್ಪತ್ತಿಯಾದ ಗಳಿಗೆ ಇದು ಸೃಷ್ಟಿ, ಈ ಧಾನ್ಯದಿಂದೆಲ್ಲ. ಆದ್ರಿಂದ ಅದನ್ನು ಸೇವನೆ ಮಾಡಬಾರ್ದು, ಬೆಳಲಿಕ್ಕೆ ಬಿಡಬೇಕು, 9 ದಿನ ಪೂಜೆ ಮಾಡ್ಬೇಕು ಅದ್ರ ಬಗ್ಗೆ. ಇದೆಲ್ಲ ಪರಂಪರೆಯಲ್ಲಿ ಬಂದದ್ದು ಈ ರೀತಿ. ಅರ್ಥ ಆಯ್ತಲ್ಲ? ಆದ್ರಿಂದ ನವರಾತ್ರಿ ಎನ್ನುವುದು ದೇವಸ್ಥಾನದಿಂದ ದೇವಸ್ಥಾನಕ್ಕೆ ತಿರುಗಲಿಕ್ಕೆ, ದಾಂಡ್ಯ ಮಾಡ್ಲಿಕ್ಕೆ, ಡ್ಯಾನ್ಸ್ ಮಾಡ್ಲಿಕ್ಕೆ, ಇದು ಮಾಡ್ಲಿಕ್ಕೆ ಇಲ್ಲ. ಬೇರೆ ಕಡೆ ದಿನ ಎಲ್ಲ ಸೆಲೆಬ್ರೇಷನ್ ಮಾಡಿ ಬೇರೆ ಹಬ್ಬವನ್ನೆಲ್ಲ. ನವರಾತ್ರಿ ಇರುವುದು ಸಾಧನೆಗೆ. ಸುಮ್ಮನೆ ಒಂದು ಕನ್ನಡದಲ್ಲಿ ಒಂದು ಮಾತಿದೆ, ಆಚೆ ಬೆಂಗಳೂರಿನಾಚೆ ಎಲ್ಲ ಸುಮ್ಮನೆ ಎಲ್ಲ ಮುಚ್ಚಿಕೊಂಡು ಸಾಧನೆ ಮಾಡಿ ಸಾಧನೆ ಮಾಡಿ ಸಾಧನೆ ಮಾಡಿ ಸಾಧನೆ ಮಾಡಿ 1 ವರ್ಷಕ್ಕೆ ಬೇಕಾದಷ್ಟು ಶಕ್ತಿ ಉತ್ಪತ್ತಿ ಆಗ್ತದೆ. ಈ 9 ದಿನದಲ್ಲಿ ವಿಶೇಷವಾದ ಒಂದು ಕಂಪನ ಎಲ್ಲ ಇರ್ತದೆ. ನೀವು ಬೇರೆ ದಿನ ಒಂದು 10 ಲಕ್ಷ ಜಪ ಮಾಡೋದು ಕೂಡ ಒಂದೇ, ಈ ಕಾಲದಲ್ಲಿ 1 ಲಕ್ಷ ಜಪ ಮಾಡೋದು ಕೂಡ ಒಂದೇ.
ನೀವು ಸಾಧನೆ ಮಾಡುದು ಅಂತ ಹೇಳಿದ್ರೆ ನೀವು ದುಡಿಯುವುದು ಅಂತ ಲೆಕ್ಕ. ಹೇಗೆ ನಾವು ಹಣ ಮಾಡಿ 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 ಬ್ಯಾಂಕಲ್ಲಿ ಇಡ್ತೇವೆ, ಬ್ಯಾಂಕಲ್ಲಿ ಇಟ್ಟರೆ ನಾವು ಸುಖವಾಗಿರ್ತೇವೆ. ಅದೇ ರೀತಿ ಶರೀರ ಮಾಧ್ಯಮ ಕಲಧರ್ಮ ಸಾಧನ, ಶರೀರದಿಂದ ನೀವು ಸಾಧನೆ ಮಾಡಬೇಕು, ಅದನ್ನು ಸ್ಟಾಕ್ ಮಾಡಿ ಇಡಬೇಕು. ಈ ಜೀವನದಲ್ಲಿ ಕೂಡ ಬದಲಾವಣೆ ಬರ್ತದೆ, ಮುಂದಿನ ಜನ್ಮ ಕೂಡ ನಿಮ್ಮದು ಒಳ್ಳೇದಾಗ್ತದೆ. ಇದೇ ನಮ್ಮ ಜೀವನದ ಉದ್ದೇಶ. ಇಲ್ಲದಿದ್ರೆ ಸುಮ್ಮನೆ ತಿಂದು ಕುಡಿದು ಟೈಮ್ ವೇಸ್ಟ್ ಮಾಡಿ ಮಲಗಿದ್ರೆ, ಬ್ಯಾಂಕಲ್ಲಿ ದಾನವನ್ನೆಲ್ಲ ಖಾಲಿ ಮಾಡಿ ತಿಂದು ಮಲಗಿದ್ರೆ ನಾವೇನ್ ಹೇಳ್ತೇವೆ, ಅವನಿಗೆ ಹುಚ್ಚು ಎಲ್ಲ ಖಾಲಿ ಮಾಡ್ತಿದ್ದೇನೆ ಅಂತ. ಅದೇ ರೀತಿ ಮಾಡ್ತಿದ್ದೇವೆ ನಾವೆಲ್ಲ. ಆದ್ರಿಂದ ನವರಾತ್ರಿಗೆ ಸಾಧನೆ ಮಾಡಿ. ಸಾಧನೆ ಮಾಡುದಂತ ಹೇಳಿದ್ರೆ ಹೇಗೆ, ಇನ್ನು ಸುಮ್ಮನೆ ಕೂತು ಯಾವ್ದಾದ್ರು ಒಂದು ಓದು ಸ್ತೋತ್ರ ಎಲ್ಲ ಪೂಜೆ ಇದು ಸಾಧನೆ ಅಲ್ಲ. ಪೂಜೆ ಅಂತ ಹೇಳಿದ್ರೆ ನಾವೀಗ ಮನೆಗೆ ಬಂದವರಿಗೆ ಹೇಗೆ ಉಪಚಾರ ಮಾಡ್ತೇವೆ, ಅದಕ್ಕೆ ಹೆಸರೇ ಷೋಡಶೋಪಚಾರ ಪೂಜೆ, ಪಂಚೋಪಚಾರ ಪೂಜೆ. ಉಪಚಾರ ಅಂತ ಹೇಳಿದ್ರೆ ಏನ್ ಹೇಳ್ತೇವೆ ಅದಕ್ಕೆ? ಉಪಚಾರ ಅಂತ ಹೇಳಿದಕ್ಕೆ ಏನ್ ಹೇಳುದು? ಅತಿಥಿ ಸತ್ಕಾರ ಅಲ್ಲ, ಉಪಚಾರ. ಯಾವ ಒಬ್ಬರು ಬಂದವರಿಗೆ ಒಂದು ನಾವು ಏನು ವೆಲ್ಕಮ್ ಮಾಡ್ತೇವೆ, ಕೂರಿ ಅಂತ ಹೇಳ್ತೇವೆ, ಇದೆಲ್ಲ ಒಂದು ಉಪಚಾರ ಅಂತ ಹೇಳುದು. ಅದಕ್ಕೆ ಏನಾಗುತ್ತೆ ಕಟ್ಟೇಸಿ. ಅರ್ಥ ಆಯ್ತಾ? ಸೊ ಪೂಜೆ ಮಾಡುದು ಅಂತ ಹೇಳಿದ್ರೆ ಕೂತ್ಕೊಳ್ಳಿ, ಪಾದ ತೊಳೀರಿ, ತಿನ್ನಿ, ಇದು ಮಾಡುದು, ಇದೇ ಪೂಜೆ ಅಷ್ಟೇ. ನಾವೇನು ಸಂಸ್ಕೃತದಲ್ಲಿ ಅವರು ಹೇಳ್ತಾ ಇದ್ದಾರೆ ನಾವೇನೋ ದೊಡ್ಡದಂತ ತಿಳ್ಕೊಂಡಿದ್ದೇವೆ, ಅದೇನಿಲ್ಲ. ಇದೆಲ್ಲ ಮಾಡುದು ಯಾಕೆ ಅಂತ ಹೇಳಿದ್ರೆ, ಪೂಜೆ ಮಾಡಿ ಕೂರಿಸಿ ಎಲ್ಲ ಆದ ನಂತರ ನೀವು ಸಾಧನೆ ಮಾಡಬೇಕು. ಸಾಧನೆ ಅಂತ ಹೇಳಿದ್ರೆ ಏನು? ಒಂದ ಪಾರಾಯಣ ಅಥವಾ ಜಪ ಅಥವಾ ಧ್ಯಾನ ಅಥವಾ ಅನುಷ್ಠಾನ ಯಾವುದನ್ನಾದ್ರೂ ಮಾಡ್ಬೇಕು. ಖಾಲಿ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ದೀಪ ಇಡುದು, ಅಗರಬತ್ತಿ ಇಡುದು ಇದಲ್ಲ. ಅರ್ಥ ಇದಲ್ಲ. ಸಾಧನೆ ಮಾಡ್ಬೇಕು. ಮನೆಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಬಿಡುದಿಲ್ವ ಯಾರು? ಎಲ್ಲರೂ ಯಾರೆಲ್ಲ ಉಪದ್ರ ಮಾಡುವ ಗಂಡ ಮಕ್ಕಳು ಎಲ್ಲ ಇದ್ದಾರೆ, ಎಲ್ಲ ಮಲಗಿದ ನಂತರ ರಾತ್ರಿ ಬೇಕಾದ್ರೆ ಮಾಡಿ ಸಾಧನೆ. ಒಟ್ಟಾರೆ 9 ದಿನ ಸಾಧನೆ ಮಾಡಿ, ನಡುವಿನಲ್ಲಿ ಫೋನ್ ಎತ್ತುವುದು, ಬರ್ತಾ ಇದ್ದೇನೆ, ಪೂಜೆ ಮಾಡ್ತಿದ್ದೇನೆ, ರೀ ಅದು ರೆಡಿ ಆಯ್ತಾ, ಅದು ಒಲೆಯಲ್ಲಿ ಹಾಲಿಟ್ಟಿದ್ದೇನೆ ನೋಡು, ಈ ರೀತಿ ಸಾಧನೆ ಆಗುದಿಲ್ಲ. ಸಾಧನೆ ಅಂತ ಹೇಳಿದ್ರೆ ಒಳಗೆ ನೀವು ಇಳಿಬೇಕು, ಕನೆಕ್ಟ್ ಆಗ್ಬೇಕು. ನೀವು ಒಮ್ಮೆ ಕನೆಕ್ಟ್ ಆದ್ರಿ ಅಂತ ಹೇಳಿದ್ರೆ ನೋಡಿ, ಹಿಂದಿನ ಕಾಲದಲ್ಲಿ ರಾಕ್ಷಸರೆಲ್ಲ ಜೀವನ ಪೂರ್ತಿ ಅವರನ್ನು ಅಜೇಯರಾಗಿ, ಲಾಸ್ಟಿಗೆ ಒಂದು ಯಾರು ದೇವರ ಬರ್ತಾರೆ, ಯಾರು ಬರ್ತಾರೆ ಕೊಲ್ತಾರೆ, ಅದು ಓಕೆ. ಬಟ್ ಅವರು ಕೆಟ್ಟ ಕೆಲಸ ಮಾಡ್ತಾರೆ, ಅದೆಲ್ಲ ಬಿಡಿ. ಬಟ್ ಅವ್ರ ಜೀವನ ಪೂರ್ತಿ ಎಷ್ಟು ಸುಖವಾಗಿದ್ರು, ಎಷ್ಟು ಆರಾಮದಲ್ಲಿದ್ರು. ಯಾಕೆ ಅಂತ ಹೇಳಿದ್ರೆ ಎಲ್ಲರ ಬ್ಯಾಕ್ ಗ್ರೌಂಡ್ ನೋಡಿ ಮೊದಲು ಅವರು ತಪಸ್ ಮಾಡಿ ಇಡ್ತಾರೆ. ಒಮ್ಮೆ ನೀವು ಆ ಕನೆಕ್ಷನ್ ಆದ ನಂತರ ಯಾವತ್ತೂ ಕೂಡ ಆ ಕನೆಕ್ಷನ್ ತಪ್ಪುದಿಲ್ಲ. ನಿಮ್ಮ ದುಷ್ಕೃತ್ಯಗಳಿಗೆ ಅವರ ದುಷ್ಕೃತ್ಯಗಳಿಗೆ ಮತ್ತೆ ಕೊಂದಿರ್ಬೋದು, ಕೊಂದ್ರೆ ಕೂಡ ಅವರ ಆತ್ಮ ಅಷ್ಟು ರಾಕ್ಷಸರಾಗಿ ಕೂಡ ದೇವರೊಟ್ಟಿಗೆ ಸಂಗಮ ಆಗ್ತದೆ. ಹೌದಲ್ವಾ? ತಪಸ್ವಿಗಳದ್ದು ಕೂಡ ಸಂಗಮ ಆಗ್ತದೆ. ಮಿಡ್ಲಲ್ಲಿ ನಾವು ಇರುವವರು ಒಂದ್ ದಿವಸ ಶನೀಶ್ವರ, ಒಂದ್ ದಿವಸ ಗ್ರಾಮ ದೇವತೆ, ಒಂದ್ ದಿವಸ ಅಲ್ಲಿ, ಒಂದ್ ದಿವಸ ಇಲ್ಲಿ, ಆ ಪೂಜೆ ಈ ಪೂಜೆ ಮಾಡ್ತಾ ತಿರುಗ್ತಾ ಇದ್ದೇವೆ. ಹೌದಲ್ವಾ? ರಾಕ್ಷಸರಿಗೆ ಕೂಡ ಮುಕ್ತಿ ಸಿಕ್ಕಿದೆ, ತಪಸ್ವಿಗಳಿಗೆ ಕೂಡ ಮುಕ್ತಿ ಸಿಕ್ಕಿದೆ. ನಮ್ಗೆ ಮಾತ್ರ ಏನಿಲ್ಲ, ನಮ್ಗೆ ಖಾಲಿ ಯುಕ್ತಿ ಮಾತ್ರ. ಆದ್ರಿಂದ ಸಾಧನೆ ಮಾಡಿ, ಒಮ್ಮೆ ಕನೆಕ್ಷನ್ ಅನ್ನು ಸ್ಥಾಪಿಸಿಕೊಳ್ಳಿ. ಲೈಫ್ ಅನ್ನು ಬದಲಿಸಿರುವ ಅವಕಾಶ, ನಿಮ್ಮೆಲ್ಲ ಕರ್ಮಗಳನ್ನೆಲ್ಲ ಕಡಿದು ಬದುಕಬಹುದು ನಿಮ್ಗೆ ಒಮ್ಮೆ ಕನೆಕ್ಷನ್ ಆದ್ರೆ. ಅರ್ಥ ಆಯ್ತಲ್ಲ? ಒಮ್ಮೆ ಒಂದು ದೊಡ್ಡ ಜಮೀನ್ದಾರನ ಮನೆಯಲ್ಲಿ ಇದ್ರೆ, ನೀವು ಅವನ ಮಗ ಆಗಿ ಹುಟ್ಟಿದ್ರೆ ಅಥವಾ ಅವನೊಟ್ಟಿಗೆ ಸಂಬಂಧ ಇದ್ರೆ, ನಿಮ್ಗೆ ಏನು ಮಾಡ್ಬೇಕಂತಿಲ್ಲ. ನಿಮ್ಗೆ ಅಪ್ಪ ಚಡ್ಡಿ ತಂದು ಕೊಡು, ಅಪ್ಪ ಪ್ಯಾಂಟ್ ತಂದು ಕೊಡು ಅಂತ ಕೇಳ್ಬೇಕಂತಿಲ್ಲ. ಅವನ ಸ್ಟೇಟಸ್ಗೆ ತಕ್ಕ ನಿಮ್ಮನ್ನು ಕೂಡ ಇಡ್ತಾನೆ. ಹೌದಲ್ವಾ? ನೀವು ಮನೆ ಬಿಟ್ಟು ಹೋದ್ರೆ ನಿಮ್ಗೆ ಸಮಸ್ಯೆ. ಹೌದಲ್ವಾ? ನಮ್ಮ ಕೂಡ ಜಗಜ್ಜನನಿ ನಮ್ಮ ತಾಯಿ, ಆ ಕನೆಕ್ಷನ್ ಇಟ್ಕೊಂಡ್ರೆ ನಾವು ಯಾರಿಗೆ ಹೆದರುವುದು, ಯಾರನ್ನು ಕ್ಯಾರಿ ಮಾಡ್ಬೇಕು, ಏನು ಮಾಡ್ಬೇಕಂತಿಲ್ಲ. ಯಾವ ಭಯ, ಎಲ್ಲ ಭಯ ಬರ್ತಾ ಇದೆ, ಹೆದರಿಕೆ ಬರ್ತಾ ಇದೆ, ಅದು ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಆ ಕನೆಕ್ಷನ್ ಇಲ್ಲ ಅಂತ ಲೆಕ್ಕ. ನಿಮ್ಗೆ ಆ ಜಗಜ್ಜನನಿಯ ನೀವು ಸಂತಾನ ಅಂತ ತಲೆಗೆ ಹೋದ್ರೆ ಒಮ್ಮೆ ಯಾವುದಕ್ಕೆ ಹೆದರ್ಬೇಕಂತಿಲ್ಲ. ನೀವು ಮನೆಯಿಂದ ಹೊರಗೆ ಹೋದ್ರೆ, ಮನೆ ಬಿಟ್ಟು ಹೋದ್ರೆ, ಅವ ಜಮೀನ್ದಾರನ ಮಗ ಆದ್ರೂ ರಾಜನ ಮಗ ಆದ್ರೂ ಕಷ್ಟಪಡ್ಬೇಕು. ಹೌದಲ್ವಾ? ಅದೇ ರೀತಿ ನಾವೆಲ್ಲ ಕಷ್ಟಪಡ್ತಿದ್ದೇವೆ, ಕನೆಕ್ಷನ್ ತಪ್ಪಿದೆ. ಆ ಕನೆಕ್ಷನ್ ಅನ್ನು ಮಾಡ್ಕೊಳ್ಳಿಕ್ಕೆ ಸಾಧನೆ ಮಾಡಿ. ನವರಾತ್ರಿ ಇರುವುದು ಸಾಧನೆಗೆ. 9 ದಿನ ಕೂತು ಸಾಧನೆ ಮಾಡಿ. ನಂಗೆ ಟೈಮ್ ಇಲ್ಲ, ಅದಿಲ್ಲ, ಇದಿಲ್ಲ. ಟೈಮ್ ಯಾವ್ದಕ್ಕಿಲ್ಲ? ಹಣ ಮಾಡ್ಲಿಕ್ಕೆ ಅಲ್ವಾ? ಅದೇ ಆಗ್ತದೆ. ಹಣ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ತೀರಿ? ಬೆಳಿಗ್ಗೆ 5 ಗಂಟೆಗೆ ಹೋಗಿ ಅಂಗಡಿ ಓಪನ್ ಮಾಡ್ತೀರಿ. 9 ದಿನ ಕೂರಿ. ಆಗುದಿಲ್ವಾ? ರಾತ್ರಿ ಮಾಡಿ. ಅರ್ಥ ಆಯ್ತಲ್ಲ? ಹೇಗೆ ಮಾಡ್ಬೇಕು, ಏನ್ ಮಾಡ್ಬೇಕೆಲ್ಲ ಕ್ವಶನ್ ಕೇಳಿದ್ರೆ ನಾನು ಹೇಳ್ತೇನೆ. ಬಟ್ ಸಾಧನೆ ಮಾಡಿ. ಇದು ಮೆಸೇಜ್ ನೋಡುವ. ನವೀನ್ ಮನೀಶ್ ಪ್ಲೇ ಆಗ್ತಾ ಇಲ್ಲ. ಏನು ಪ್ಲೇ ಆಗ್ತಿಲ್ಲ? ಸುನೀತಾ ಸುನಿ ನಮಸ್ತೆ. ಲತಾ ನಮಸ್ತೆ ಸರ್. ಐ ಆಮ್ ಬ್ಲೆಸ್ಡ್ ದಟ್ ಈಸ್ ಯು ಆರ್ ಇನ್ ಅವರ್ ಲೈಫ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
ನಯನತಾರ ಮಲ್ಲಾರ ನಮಸ್ತೆ. ಸಿ ಕೆ ಶೆಟ್ಟಿ ಹಾಯ್ ಸರ್ ನಮಸ್ತೆ. ನವರಾತ್ರಿಗೆ ನಿಮ್ಮ ಆಶೀರ್ವಾದ ಇರಲಿ. ನನ್ನ ಆಶೀರ್ವಾದ ಅಲ್ಲ, ಅವರ ಆಶೀರ್ವಾದ ಸಿಗ್ಲಿ ನಿಮಗೆ, ಉದ್ಧಾರ ಆಗ್ತೀರಿ. ನನ್ನ ಆಶೀರ್ವಾದ ತಗೊಂಡು ಏನ್ ಮಾಡ್ತೀರಿ, ಹೌದಲ್ವಾ? ಶೋಭಾ ನಮಸ್ತೆ ಗುರುವೇ ನಮಸ್ತೆ. ಶಿವಕುಮಾರ್ ನಮಸ್ತೆ. ಮೋಹನ್ ಕುಮಾರ್ ನಮಸ್ತೆ. ಒಳ್ಳೆ ಆಹಾರ ಪದ್ಧತಿ ತಿಳಿಸಿ. ನವರಾತ್ರಿಗೆ ಆಹಾರ ಪದ್ಧತಿ ಏನಿಲ್ಲ, ನವರಾತ್ರಿಗೆ ಊಟ ಮಾಡಿ, ಒಂದು ಹೊತ್ತು ಊಟ ಮಾಡಿ, ಬೆಳಿಗ್ಗೆ ರಾತ್ರಿ ಸಾಧನೆ ಮಾಡುವವರು ಇದ್ದಾರೆ, ಅಥವಾ ಬೆಳಿಗ್ಗೆ ಇಡೀ ಉಪವಾಸ ಇದ್ದು ಸಾಧನೆ ಮಾಡಿ ರಾತ್ರಿ ಊಟ ಮಾಡುವವರು ಇದ್ದಾರೆ. ಅರ್ಥ ಆಯ್ತಾ? ಇಲ್ಲದಿದ್ರೆ ಶಾಖವ್ರತ ಮಾಡುವವರು ಇದ್ದಾರೆ. ಖಾಲಿ ತರಕಾರಿ, ಹಸಿ ಹಣ್ಣು ಹಂಪಲು ಅದನ್ನು ಮಾತ್ರ ತಿಂದು ಉಪವಾಸ ಮಾಡುವವರು. ಅಂತ ಹೇಳಿದ್ರೆ ಕಾಸಿಗೆ ತಕ್ಕಷ್ಟು ಕಜ್ಜಾಯ, ನೀವು ಎಷ್ಟು ಮಾಡ್ತೀರಾ ಅಷ್ಟು ನಿಮಗೆ ರಿಸಲ್ಟ್ ಬರ್ತದೆ, ಹೌದಲ್ವಾ? ಮತ್ತೆ ಕೆಲವರಿದ್ದಾರೆ ಖಾಲಿ ಹಾಲು ತಕೊಂಡು ಇದು ಮಾಡುವವರು, ಮತ್ತೆ ಕೆಲವರಿದ್ದಾರೆ ಖಾಲಿ ಜೇನು ತಕೊಂಡು ಮಾಡುವವರು. ಅರ್ಥ ಆಯ್ತಾ? ಮತ್ತೆ ಕೆಲವರಿದ್ದಾರೆ ಖಾಲಿ ನೀರು ತಕೊಂಡು ಮಾಡುವವರು. 9 ದಿನ ಕಠಿಣವಾಗಿರ್ತದೆ, ಅಷ್ಟು ಸುಲಭ ಇಲ್ಲ. ಮಾಡುದಾದ್ರೆ ಮಾಡ್ಬೋದು, ಏನಾಗುದಿಲ್ಲ. ತಲೆ ಎಲ್ಲ ತಿರುಗಿದ್ರೆ ಸಾಯ್ತೇನೆ ಅಂತ ಏನು ಬಯಸ್ಬೇಡಿ. ಸಾಯ್ಲಿಲ್ಲ, ನಾನು ಕೂಡ ಮೋದಿ ಅವರು ಮಾಡ್ತಿದ್ದಾರೆ, ನಾನು ಮಾಡ್ತಿದ್ದೇನೆ, ಸಾಯ್ಲಿಲ್ಲ, ಎಷ್ಟವರೆಗೆ ಇಷ್ಟು ದೊರೆತಿದ್ದೇನೆ. ಏನಾಗುದಿಲ್ಲ. ಮತ್ತೆ ಅದೇ ಇದನ್ನು ತಿನ್ಬಾರ್ದು, ಧಾನ್ಯ ತಿನ್ಬಾರ್ದು ಅಂತ. ಮುಖ್ಯವಾಗಿ ಧಾನ್ಯವನ್ನು ತಿನ್ಬಾರ್ದು. ಯಾಕಂತ ಹೇಳಿದ್ರೆ ನಾನು ಹಾಗೆ ಹೇಳಿದೆ ಅಲ್ವಾ, ಸೃಷ್ಟಿ ಉತ್ಪತ್ತಿಯಾದ ಗಳಿಗೆ ಅದು. ಮತ್ತೆ ಅಪಾರ ಶಕ್ತಿ ಇರ್ತದೆ, ಬ್ರಹ್ಮಾಂಡದೊಟ್ಟಿಗೆ ಕನೆಕ್ಷನ್ ಆಗ್ಲಿಕ್ಕೆ ಸುಲಭ ಆಗ್ತದೆ ನಮ್ಗೆ ಈ ಕಾಲದಲ್ಲಿ. ಹಾಗೆ ನವರಾತ್ರಿ ತುಂಬಾ ನವರಾತ್ರಿ ಇದೆ, ಅದು ಶರನ್ನವರಾತ್ರಿ. ಮಧ್ಯರಾತ್ರಿಯಲ್ಲಿ ಧೂಮಾವತಿಯ ಸಾಧನೆ ಮಾಡುವವರು ಇದ್ದಾರೆ. ಮಳೆ ಬೀಳ್ತಿರುವಾಗ ಖಾಲಿ ಬೆತ್ತಲೆಯಾಗಿ ಕೂತು ಮಾಡ್ಲಿಕ್ಕೆಲ್ಲ ಇದೆ. ಅಂಥದ್ದೆಲ್ಲ ಕಠಿಣ ಸಾಧನೆಗಳಿದೆ. ಅಷ್ಟೆಲ್ಲ ಮಾಡ್ಬೇಡಿ, ನೀವು ಮನೆಯಲ್ಲಿ ಕೂತು ಆರಾಮದಲ್ಲಿ ಮಾಡಿ. ಶರನ್ನವರಾತ್ರಿ ಅಂತ ಹೇಳುವುದೇ ಅದಕ್ಕೆ. ಶರತ್ಕಾಲದಲ್ಲಿ, ಶರತ್ಕಾಲ ಅಂತ ಮಳೆಯ ಕಾಲ ಅಂತ ಹಿಂದಿನ ಕಾಲದಲ್ಲಿ, ಈಗ ಮಳೆ ಬರ್ತಿಲ್ಲ. ಅದು ಆಹಾರ ಪದ್ಧತಿ. ಮತ್ತೆ ಯಾಕೆ ಆಹಾರ ಪದ್ಧತಿ ಅಂತ ಹೇಳಿದ್ರೆ, ನೋಡಿ, ನಾನು ಇದಕ್ಕೆ ಮೊದಲು ಕೂಡ ಹೇಳಿದ್ದೇನೆ, ಆಹಾರ ಅಂದ್ರೆ ಏನು ಅಂತ. ದೇಹಕ್ಕೆ ಆಹಾರ ಎಕ್ಸೆಸ್ ಆದಾಗ, ಯಾವುದೇ ಪ್ರಾಣಿಗಳಿಗೆ ಆಹಾರ ಜಾಸ್ತಿ ಸಿಕ್ಕಿದಾಗ ಅದರ ಸಂತಾನೋತ್ಪತ್ತಿ ಜಾಸ್ತಿ ಆಗ್ತದೆ. ಅದೇ ರೀತಿ ದೇಹಕ್ಕೆ ಎನರ್ಜಿ ಎಕ್ಸೆಸ್ ಆದಾಗ ಅದು ಬೇರೆ ರೀತಿ ಓಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬೇರೆದೆಲ್ಲ ಗೊತ್ತಾಯ್ತಲ್ಲ, ಬೇರೆ ಯಾವ್ದಂತ ಹೇಳಿದ್ರೆ ಅಧಿಕ ಪ್ರಸಂಗ ಎಲ್ಲ. ಯಾವಾಗ ಆಹಾರ ಕಮ್ಮಿ ಆಗ್ತದ, ದೇಹ ಆಹಾರ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತದೆ ಬಾಡಿಯಲ್ಲಿ. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಯಾವ್ದು ಅಗತ್ಯ ಉಂಟು ಅದನ್ನು ಮಾತ್ರ ಚಾಲು ಇಡ್ತದೆ, ಬೇರೆದೆಲ್ಲ ಬಂದ್ ಮಾಡ್ತದೆ. ನಿಮ್ಮ ಪ್ರೊಡಕ್ಷನ್ ಮಾಡೋದನ್ನ ಇದನ್ನೆಲ್ಲ ಬಂದ್ ಮಾಡ್ತದೆ. ಆಗೇನಾಗ್ತದೆ, ನಿಮ್ಗೆ ಬೇರೆ ಯಾವ್ದು ಕೂಡ ತಲೆಗೆ ಹೋಗುದಿಲ್ಲ, ತಲೆ ಬ್ಲಾಂಕ್ ಆಗ್ತಾ ಹೋಗ್ತದೆ. ಉಪವಾಸ ಮಾಡಿದಾಗ ಸಾಧನೆಯಲ್ಲಿ ನಿಮ್ಮ ಕನೆಕ್ಷನ್ ಜಾಸ್ತಿ ಸುಲಭ ಆಗ್ತದೆ. ಇದಕ್ಕೆ ಬೇಕು ಗಟ್ಟಿ ತಿಂದೆಲ್ಲ ಕೂತ್ರೆ ಓಂ ನಮ ಶಿವ ನಿದ್ದೆ ಗಟ್ಟಿ. ಮತ್ತೆ ಅಯ್ಯೋ ನಾನು ಸಾಧನೆ ಮಾಡ್ಲಿಕ್ಕೆ ಕೂರ್ತೇನೆ ಸರ್, ಕಣ್ಣು ಹಿಂಗು ಇದಾಗ್ತದೆ. ಉಪವಾಸದಿಂದ ಕೂಡ ನಿದ್ದೆ ಬರ್ತದೆ, ಅದು ಬೇರೆ ಪ್ರಶ್ನೆ. ಆದ್ರೆ ಗಟ್ಟಿ ತಿಂದ್ರೆ ಆಗುದಿಲ್ಲ ಸಾಧನೆ ಮಾಡ್ಲಿಕ್ಕೆ. ಅದಕ್ಕೋಸ್ಕರ ಆಹಾರ ಪದ್ಧತಿ ಇರುವುದು. ನೀವು ಬೆಳಿಗ್ಗೆ ವಡೆ ಪಾಯಸ, ಮಧ್ಯಾಹ್ನ 2 ಲಾಡು, ಅದನ್ನ ಪೂಜೆ ಮಾಡಿದ ಪ್ರಸಾದ, ಇದನ್ನೆಲ್ಲ ತಿಂದು ಉಪವಾಸ ಅಂತ ಹೇಳಿದ್ರೆ ಖಾಲಿ ಅನ್ನ ತಿನ್ಲಿಲ್ಲ, ಅದು ಉಪವಾಸ ಆಗುದಿಲ್ಲ. ಉಪವಾಸ ಅಂತ ಹೇಳಿದ್ರೆ ಉಪವಾಸ ಅಷ್ಟೇ. ನವರಾತ್ರಿಗೆ ಮುಖ್ಯವಾಗಿ ಉಪವಾಸ ಮತ್ತು ಸಾಧನೆ ಇರುವಂತದ್ದು. ಬೇರೆ ಎಲ್ಲ ತಿರುಗಾಡೋದೆಲ್ಲ ನವರಾತ್ರಿಗೆ ಸ್ವಲ್ಪ ನಿಲ್ಸಿ. ಜನರ ಹತ್ರ ಮಾತಾಡೋದೆಲ್ಲ ಸ್ವಲ್ಪ ಕಮ್ಮಿ ಮಾಡಿ. ಮೊಬೈಲ್ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ. ಸ್ವಲ್ಪ ನಾರ್ಮಲ್ ಲೈಫಿಗಿಂತ ಒಂದು 9 ದಿನವನ್ನ, 365 ದಿನದಲ್ಲಿ 9 ದಿನ ತೆಗೆದಿಡಿ ಸೈಡ್ಗೆ. ನಾನು ಇಲ್ಲ ಅಂತ ಭೂಮಿಯಲ್ಲಿ. ನೀವು ಭೂಮಿಯಲ್ಲಿ ಇಲ್ಲದಿದ್ರೆ ನಿಮ್ಮ ಗಂಡ ಮಕ್ಕಳೆಲ್ಲ ಇರುದಿಲ್ವಾ? ಎಲ್ಲ ಇರ್ತಾರೆ, ನಾವು ತಿಳ್ಕೊಳ್ಳೋದು ಹಾಗೆ. ಅದೇ ರೀತಿ 9 ದಿನ ನೀವು ಇಲ್ಲ ಅಂತ ಹೇಳಿ 9 ದಿನ ಸಾಧನೆ ಮಾಡಿ, 10ನೇ ದಿನ ಬೆಳಿಗ್ಗೆ ಎದ್ದು ಒಂದು ಚಿಕ್ಕ ಪೂಜೆ ಮಾಡಿ, ವ್ರತವನ್ನು ಉದ್ಯಾಪನೆ ಮಾಡಿ, ಆಹಾರ ಸ್ವೀಕಾರ ಮಾಡಿ. ದಶಮಿ ದಿವಸ ಬೇಕಾದ್ರೆ ತಿರುಗಾಡೋದು ಎಷ್ಟು ಬೇಕಾದ್ರೂ ತಿರುಗಾಡಿ. ಜೀವನವನ್ನು ಬದಲಿಸ್ಲಿಕ್ಕೆ ಇರುವಂತ ಅವಕಾಶ ಇದು ನವರಾತ್ರಿ ಅಂತ ಹೇಳಿದ್ರೆ. ದೇಹ ಕೂಡ ಉಪವಾಸ ಎಲ್ಲ ಮಾಡೋದ್ರಿಂದ ಒಳ್ಳೆ ರಿಕವರ್ ಆಗ್ತದೆ. ಇಲ್ಲದ್ರೆ ದಿನಾಲು ಅದೇ ಮಸಾಲೆ, ಅದು ಇದು, ಪಿಜ್ಜಾ, ಬರ್ಗರ್ ಏನೆಲ್ಲ ತಿಂದು ಉಂಟಲ್ಲ, ಗಟ್ಲೆಯರ್ ಎಲ್ಲ ಹಾಳಾಗಿರ್ತದೆ. ಅದೆಲ್ಲ ರಿಪೇರಿ ಆಗ್ತದೆ ದೇಹದಲ್ಲಿ, ಏನೆಲ್ಲ ಬಾಕಿ ಉಂಟು ರಿಪೇರಿ ಆಗ್ಲಿಕ್ಕೆ. ಚಿರಂತನ್ ಪ್ಲೀಸ್ ಟೆಲ್ ಅಬೌಟ್ ರಾತ್ರಿ ಸೂಕ್ತ ಅಂಡ್ ದುರ್ಗಾ ಸಪ್ತಶತಿ. ರಾತ್ರಿ ಸೂಕ್ತ, ದುರ್ಗಾ ಸಪ್ತಶತಿ ಅದೆಲ್ಲ ಬಾಯಲ್ಲಿ ಹೇಳುವಂಥದ್ದಲ್ಲ, ಅದನ್ನ ತಪ್ಪಿ ಮಾಡಬಾರ್ದು. ಭಾರಿ ಅದರಲ್ಲಿ ಇದೆ, ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇಲ್ಲ. ಅಷ್ಟು ಸುಲಭ ಇಲ್ಲ, ಅದು ಪರಮೋಚ್ಚ ಸಾಧನೆ, ಅದು ಅದ್ಭುತವಾದ ಸಾಧನೆ. ಒಂದು 4 ಗಂಟೆ 5 ಗಂಟೆ ತಗೊಳ್ತದೆ ಎಲ್ಲ ಆಗ್ಲಿಕ್ಕೆ, ಸಾಂಗವಾಗಿ ಮಾಡ್ಲಿಕ್ಕೆ. ಆದ್ರೆ ಅಷ್ಟು 4-5 ಗಂಟೆ ಕೂರ್ಲಿಕ್ಕೂ ನಿಮ್ಗೆ ಆಗ್ಬೇಕು. ಮತ್ತೆ ಆ ಉಚ್ಚಾರ ಕೂಡ ಹಾಗೆ ಇರಬೇಕು, ಅದನ್ನ ಉತ್ಕಿಲನ ಮಾಡೋ ವಿಧಾನ ಎಲ್ಲ ಗೊತ್ತಿರ್ಬೇಕು. ಅದೆಲ್ಲ ಇದ್ರೆ ಮಾತ್ರ ಮಾಡಬಹುದು. ಅದು ರಾತ್ರಿ ಸೂಕ್ತ, ದೇವಿ ಸೂಕ್ತ, ಮತ್ತೇನು ಕೇಳಿದ್ದಾರೆ,
ದುರ್ಗಾ ಸಪ್ತಶತಿ, ದುರ್ಗಾ ಸಪ್ತಶತಿ, ಧಾತ್ರಿ ಸೂಕ್ತ ಎಲ್ಲ ಅದರಲ್ಲಿ ಒಟ್ಟಿಗೆ ಬರ್ತದೆ. ಅದು ಎಲ್ಲ ಪಾರಾಯಣ ವಿಧಿಯಲ್ಲೇ ಬರ್ತದೆ. ಅದು ಸಮೇತ ಮಾಡ್ಬೇಕು. ಅದು ಉಪದೇಶದಿಂದಲೇ ಮಾಡ್ಬೇಕು. ಇಲ್ಲದಿದ್ರೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಸುಮ್ಮನೆ ಬುಕ್ ಎಲ್ಲ ತಗೊಂಡು ಬಂದು ಇಲ್ಲದೆಲ್ಲ ಮೈಗೆ ಹೇಳ್ಕೊಳ್ಬೇಡಿ. ದುರ್ಗಾ ರಾತ್ರಿ ಸೂಕ್ತ ವೇದದಲ್ಲಿ ಬರುವಂತದ್ದು. ಅದು ಕೂಡ ಅದರ ನಿಮ್ಗೆ ಉಚ್ಚಾರ ಎಲ್ಲ ಗೊತ್ತಿರಬೇಕು. ಮತ್ತೆ ದುರ್ಗಾ ಸಪ್ತಶತಿ ಮಾರ್ಕಂಡೇಯ ಪುರಾಣದಲ್ಲಿ ಬರುವಂತದ್ದು. ಅದಕ್ಕೂ ಎಲ್ಲ ಅದು ಕೀಲನಿದೆ. ಅದು ಒಂದೊಂದು ಸೂಕ್ತ ಕೂಡ ಅದರ ಒಂದೊಂದು ಸ್ತೋತ್ರ ಕೂಡ ಅದರದ್ದು ಶ್ಲೋಕ ಕೂಡ ಮಂತ್ರ ಅಂತ ಹೇಳ್ತಾರೆ. ಆದ್ರಿಂದ ಅದು ಕರೆಕ್ಟಾಗಿ ಮಾಡ್ಬೇಕು. ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಲಲಿತ ಸಹಸ್ರನಾಮ ಇದೆ, ಅದನ್ನು ಮಾಡ್ಬೋದು. ದಿನಕ್ಕೆ 11 ಲಲಿತ ಸಹಸ್ರನಾಮ ಮಾಡಿ. ಸಾಧ್ಯ ಆದರೆ 108 ಸಹಸ್ರನಾಮ ಮಾಡಿ. ಒಂದು 9 ದಿನ 108 ಒಂದು ಡೈಲಿ. 108 ಆಗದಿದ್ರೆ 3 ಸ್ಟೆಪ್ ಅಲ್ಲಿ ಬೇಕಾದ್ರೆ ಮಾಡಿ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ಅದು ಆಗುದಿಲ್ಲ ಒಂದೇ ಟೈಮಲ್ಲಿ 11 ಮಾಡಿ. 11 ಅದಾದ್ರೂ ಎಷ್ಟಾಗ್ತದೆ? 100 ಆಗ್ತದೆ ಅಲ್ವಾ? ಅಷ್ಟೇ ಆಗ್ತದೆ. ಅಥವಾ ನವರ್ಣ ಮಂತ್ರ ಜಪ ಮಾಡಿ ದಿನಕ್ಕೆ ಒಂದು 5,000 10,000. ಇಲ್ಲ ಆಗುದಿಲ್ಲ 51 ಮಾಲೆ ಮಾಡಿ, 21 ಮಾಲೆ ಮಾಡಿ. ಎಷ್ಟಾಗ್ತದೆ ಅಷ್ಟು ಮಾಡಿ. ಎಷ್ಟು ದುಡಿತೀರಾ ಅಷ್ಟು. ಕೆಲವರಿಗೆ 10,000 ಸಂಬಳ ಇರ್ತದೆ, ಕೆಲವರಿಗೆ 1 ಲಕ್ಷ ಸಂಬಳ ಇರ್ತದೆ. ಎಷ್ಟು ದುಡಿದ್ರೆ ಅಷ್ಟು ಕಲೆಕ್ಷನ್ ಆಗ್ತದೆ, ಹೌದಲ್ವಾ? ಸ್ವಲ್ಪ ಕೂಡಿ ಕೈಕಾಲು ಮುದ್ದೆ ಮಾಡಿ ಕೂತ್ಕೊಳ್ಬೇಕು. ಹಾಗೆ ಮಾಡಿದ್ರೆ ಮಾತ್ರ ಬರುವುದು ಶಕ್ತಿ. ಲಲಿತ ಸಹಸ್ರ ಮಾಡ್ಬೋದು, ನವರಣ ಮಂತ್ರ ಮಾಡ್ಬೋದು. ಇದೆ ಅದನ್ನ ನಾನು ಹೇಳಿದಲ್ಲ, ಯಾವುದು ಚಂಡಿ ಪಾಠ ಎಲ್ಲ ಅದು ಗೊತ್ತಿದ್ರೆ ಮಾತ್ರ ಮಾಡಿ. ಇಲ್ಲದ ಸುಮ್ಮನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲದನ್ನು ಮೈ ಮೇಲೆ ಎಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ದಾರಿಯಲ್ಲಿ ಹೋಗೋ ಮಾರಿಯನ್ನು ಮನೆಯಲ್ಲಿ ಕರುದು ಅಂತ, ಅದೆಲ್ಲ ವಿಧಿ ಪ್ರಕಾರ ಮಾಡಿದ್ರೆ ಆಗುದು. ಅದು ಇಲ್ಲದಿದ್ರೆ ಉಲ್ಟಾ ರಿಸಲ್ಟ್ ಬರ್ತದೆ. ಕಾವ್ಯಶ್ರೀ ನಮಸ್ತೆ ಗುರುಗಳೇ. ಸಾಂಸಾರಿಕ ಜೀವನದಲ್ಲಿ ಇರುವವರು ಕ್ರೀಮ್ ಮಂತ್ರ ಜಪಿಸಬಹುದು. ಯಾಕೆ ಕ್ರೀಮ್ ಇದ್ದು? ಕ್ರೀಮ್ ಯಾವುದರ ಬೀಜ ಮಂತ್ರ ಗೊತ್ತಾ ನಿಮ್ಗೆ? ಯಾಕೆ ಅಷ್ಟೆಲ್ಲ ಟೆನ್ಷನ್ ತಗೊಳ್ಳುದು? ನನ್ನ ಹತ್ತಿರ ಇರುವ ತಾರೋಟ್ ಕಾರ್ಡ್ ನಲ್ಲಿ ಪ್ರತಿ ಕಾರ್ಡ್ನ ಮೇಲೂ ಸಹ ಕ್ರೀಮ್ ಮಂತ್ರ ಇದೆ. ಅದೆಲ್ಲ ಗೊತ್ತಿಲ್ಲ ಮೇಡಮ್. ಏನೆಲ್ಲ ಮಾಡ್ಕೊಂಡು ಸುಮ್ಮನೆ ಅದು ನಿಮ್ಮ ಇಷ್ಟ, ನಿಮ್ಮ ನಂಬಿಕೆ. ನಾನೇನು ಅದನ್ನು ಹೇಳಲಿಕ್ಕೆ ಆಗುದಿಲ್ಲ. ಇದನ್ನು ನನ್ನ ಬಳಿ ಇಟ್ಟುಕೊಳ್ಳೋ ತಪ್ಪಾಗ್ತದೆ. ಅದೆಲ್ಲ ನಾನು ಹೇಳಲಿಕ್ಕೆ ಆಗುದಿಲ್ಲ, ಅದು ನಿಮ್ಮ ಇದು. ಆದ್ರೆ ಕ್ರೀಮ್ ಎಲ್ಲ ಅದನ್ನೆಲ್ಲ ಬೀಜ ಮಂತ್ರ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕ್ರೀಮ್ ಒಳ್ಳೇದು. ಕ್ರೀಮ್ ಎನ್ನುವುದು ಸ್ಮಶಾನಗಳಿದ್ದದ್ದು, ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಕಾಳಿದ್ದೆ, ಆದ್ರೆ ಸ್ಮಶಾನಗಳಿದ್ದದ್ದು. ಗುರುಗಳೇ, ಮಹೇಶ್ ಗುರುಗಳೇ, ಉದ್ವೇಗಕ್ಕೆ ಒಳಗಾಗೋದು ಅಥವಾ ಓವರ್ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಮಾಡಲಿಕ್ಕೆ ಏನಂತ ಮೈಂಡ್ ಸಜೆಷನ್ಸ್ ಕೊಡಬೇಕು? ಮೈಂಡ್ ಸಜೆಷನ್ ಕೊಡೋದಲ್ಲ, ಅತಿ ಬುದ್ಧಿವಂತಿ ಕಮ್ಮಿ ಮಾಡ್ಬೇಕು ಅಷ್ಟೇ. ಯಾವುದನ್ನು ಕೂಡ 1000 ವರ್ಷ ಬದುಕುವ ಪ್ಲಾನ್ ಅಲ್ಲಿ ನನ್ನ ಹತ್ರ ಬರುವ ಒಂದು 90% ಜನ 1000 ವರ್ಷ ಬದುಕುವ ಪ್ಲಾನ್ ಅಲ್ಲಿ ಇದ್ದಾರೆ. ನಾನು 100 ವರ್ಷ ಬದುಕುವ ಪ್ಲಾನ್ ಅಲ್ಲಿ ಇರುತ್ತೆ. ಅದು ಕೂಡ ಡೌಟ್ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರಿಂದ ಅಷ್ಟೆಲ್ಲ ಯೋಚನೆ ಮಾಡ್ಲಿಕ್ಕೆ ಇಲ್ಲ ಲೈಫಲ್ಲಿ, ಹೌದಲ್ವಾ? ಈಗ ನೀವು ಒಂದು ಪ್ರಶ್ನೆ ಕೇಳುವವರಿಗೆ ಒಂದು 25-30 ವರ್ಷ ಆಗಿರ್ಬೋದಲ್ವಾ, ಅಥವಾ ಜಾಸ್ತಿ ಕೂಡ ಆಗಿರ್ಬೋದು. ಇಷ್ಟು ವರ್ಷ ಆಯ್ತಲ್ಲ, ಇನ್ನು ಕೂಡ ಆಗ್ತದೆ ಉಳಿದದ್ದು ಕೂಡ. ಅಷ್ಟೆಲ್ಲ ಆಲೋಚನೆ ಮಾಡಬಾರ್ದು. ಸಾಧನೆ ಮಾಡ್ಬೇಕು. ದೇವಿಗೆ ನಿಮ್ಮನ್ನು ಅರ್ಪಿಸ್ಕೊಳ್ಬೇಕು, ಆ ಕನೆಕ್ಷನ್ ಅನ್ನು ಇಟ್ಕೊಳ್ಬೇಕು. ನಿಮ್ಗೆ ಯಾವ ಭಯ ಮತ್ತೆ ಏನಿಲ್ಲ, ಎಲ್ಲ ಬರ್ತದೆ ಆಟೋಮೆಟಿಕಲಿ. ನಿಮ್ಗೆ ಗೊತ್ತಾಗುದಿಲ್ಲ. ಎಲ್ಲ ಬರ್ತದೆ ಅಂತ ಹೇಳುವಾಗ ಡೌಟ್ ಬರ್ತದೆ. ನಿಮ್ಗೆ ಡೌಟ್ ಬರೋದಿಲ್ಲ, ಬರ್ತದೆ. ಅನುಭವದಿಂದ ಹೇಳ್ತಿದ್ದೇನೆ, ಎಲ್ಲ ಬರ್ತದೆ. ಏನ್ ಕೇಳಿದ್ರೆ ನೀವು ಕೊಡ್ತದೆ, ಸಿಗ್ತದೆ ನಿಮ್ಗೆ. ಆ ಕನೆಕ್ಷನ್ ಇಟ್ಕೊಳ್ಬೇಕು. ನೀವು ನಾವು ಸಾಮಾನ್ಯ ಜನ, ನಮ್ಮಿಂದ ಆಗುದಿಲ್ಲ, ನಮ್ಗೆ ಇಲ್ಲ ಅನುಗ್ರಹ. ಎಲ್ಲ ಇದೆ ಅನುಗ್ರಹ. ಎಲ್ಲ ನಿಮ್ಮ ದೇಹದಲ್ಲಿ ಎಲ್ಲ ಕೆಲಸ ಮಾಡ್ತಿರೋದು ಯಾರು? ಯಾವುದೋ ಒಂದು ಒಳಗೆ ಮಾಡ್ತಾ ಉಂಟಲ್ಲ, ಅದೇ ಭಗವಂತ ಅಂತ ಹೇಳಿದ್ರೆ. ಎಲ್ಲ ಕೂತಿಲ್ಲ ಬೇರೆ ಕಡೆ. ನಿಮ್ಮ ದೇಹವನ್ನು ಬೆಳೆಸಿದ್ದಾರೆ, ನಿಮ್ಮ ಎಲುಬು ಕಟ್ಟಾದ್ರೆ ಅದನ್ನು ರಿಪೇರಿ ಮಾಡ್ತಾರೆ, ನಿಮ್ಮ ಬ್ಲಡ್ ಹೊರಗೆ ಹೋದ್ರೆ ಅದು ರಿಕವರಿ ಆಗ್ತದೆ. ಇಷ್ಟೆಲ್ಲ ಮಾಡುದು ಯಾರು? ನಿಮ್ಗೆ ಹಸಿವೆ ಆಗ್ತದೆ ಅಂತ ಒಳಗಿಂದ ಸಿಗ್ನಲ್ ಕೊಡ್ತಾ ಇದ್ದಾರೆ, ಟಾಯ್ಲೆಟ್ಗೆ ಹೋಗುವಂತ ಸಿಗ್ನಲ್ ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೆ? ಅವರಲ್ವಾ? ಅದೇ ಅನುಗ್ರಹ. ನಿಮ್ಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಉಳಿದದೆಲ್ಲ ಮಾಡುದಿಲ್ವ ಅವರು? ಎಲ್ಲ ಮಾಡ್ತಾರೆ. ನಿಮ್ಗೆ ಆ ಕನೆಕ್ಷನ್ ತಪ್ಪಿದೆ. ಅದಕ್ಕೆ ಹೇಳುದು, ನೀವು ಸಾಧನೆ ಮಾಡ್ಬೇಕು. ನಿಮ್ಮೊಳಗೆ ಆ ಭಗವಂತನನ್ನು ನೋಡ್ಬೇಕು, ನಿಮ್ಮಲ್ಲಿ ತಕೊಳ್ಬೇಕು ಆ ಕನೆಕ್ಷನ್ ಅನ್ನ. ಆ ಕನೆಕ್ಷನ್ ತಕೊಂಡ್ರೆ ಯಾವ ಸಾಧನೆ ಮಾಡ್ಬೇಕಂತಿಲ್ಲ, ಯಾವ ಕನೆಕ್ಷನ್ ಸಿಗ್ಬೇಕಂತಿಲ್ಲ. ಎಲ್ಲ ಕನೆಕ್ಷನ್ ಆಲ್ರೆಡಿ ಇದೆ. ಪಂಚ ಶರೀರ ಅಂತ ಹೇಳಿದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಶರೀರ ಎನ್ನುವುದು ಎಲ್ಲ ಒಟ್ಟಿಗೆ ಒಬ್ರಿಗೊಬ್ರು ಕನೆಕ್ಟೆಡ್. ಎಲ್ಲ ಒಂದೇ. ಅದನ್ನೇ ಪರಮಾತ್ಮ ಅಂತ ಹೇಳುದು. ಎಲ್ಲ ಆತ್ಮಗಳು ಒಟ್ಟಿಗೆ ಕನೆಕ್ಟ್ ಆಗಿರೋ ಸ್ಥಿತಿಗೆ. ಆದ್ರಿಂದ ಯಾವ ಕನೆಕ್ಷನ್ ಮಾಡ್ಲಿಕ್ಕೆ ಇಲ್ಲ, ಯಾವುದಿಲ್ಲ, ಏನಿಲ್ಲ, ಎಲ್ಲ ಕನೆಕ್ಟೆಡ್ ಆಗಿದೆ. ನಿಮ್ಗೆ ಖಾಲಿ ಆ ಫೀಲಿಂಗ್ ಇಟ್ಕೊಳ್ಬೇಕು. ನಿಮ್ಗೆ ನಾನು ಕನೆಕ್ಟ್ ಆಗಿದ್ದೇನೆ, ನನ್ನೊಳಗೆ ಹಾಕಿದ್ದಾಳೆ ನೋಡಿ. ನಾಡಿದ್ದು ಕ್ಲಾಸ್ ಮಾಡ್ತಾ ಇದ್ದೇವೆ, ಆ ಕ್ಲಾಸಲ್ಲಿ ಎಲ್ಲ ನಿಮ್ಗೆ ಹೇಳಿಕೊಡ್ತೇವೆ, ಒಂದೊಂದು ಅಂಗದಲ್ಲಿ ಹೇಗೆ ಆಹ್ವಾನ ಮಾಡ್ಕೊಳ್ಳೋದು ಆಕೆಯನ್ನು. ಆ ರೀತಿಯ ಫೀಲಿಂಗ್ ಅಲ್ಲಿ ಇದ್ರೆ ನಾನೇ ದೇವರು, ನನ್ನೊಳಗೆ ಎಲ್ಲ ಇದೆ. ಅಥವಾ ನಾನ್ ದೇವರಂತ ಒಪ್ಪಿಕೊಳ್ಳಿ ಕಷ್ಟ ಆದ್ರೆ ನಾನ್ ದೇವರ ಸೇವಕ, ನನ್ನೊಳಗೆ ಹಾಕಿದ್ದಾಳೆ. ದೇಹೋ ದೇವಾಲಯ, ಈ ದೇಹವೇ ಒಂದು ದೇವಸ್ಥಾನ.
ಈ ಗರ್ಭಗುಡಿಯಲ್ಲಿ ಆಕೆ ಇದ್ದಾಳೆ ಹೃದಯದಲ್ಲಿ, ನಾನು ಆಕೆಯ ಅರ್ಚಕ, ಸೇವಕ, ಜಸ್ಟ್ ನೋಡ್ಕೊಳ್ಲಿಕ್ಕೆ ಇರುವವನು ಎಲ್ಲ. ಈ ಒಂದು ಫೀಲಿಂಗ್ ಇಟ್ಕೊಂಡ್ರೆ ನೀವು ಒಳಗೆ, ನೀವು ಮಾತಾಡಿದ್ರೆ ಒಬ್ಬನಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಒಬ್ಬನಿಗೆ ಒಳ್ಳೇದಾಗ್ತದೆ ಆಟೋಮೆಟಿಕಲಿ. ಒಂದು ಮಣ್ಣನ್ನು ಎತ್ತಿಕೊಟ್ಟುಕೊಂಡು ಅದು ಪ್ರಸಾದ ಆಗ್ತದೆ. ನೀವು ಯಾವ್ದಾದ್ರು ಮನೆಗೆ ಕಾಲಿಟ್ರೆ ಆ ಮನೆಗೆ ನೀವು ಒಳ್ಳೇದಾಗ್ತದೆ. ಇದೆಲ್ಲ ಉಂಟಲ್ಲ, ಆ ಕನೆಕ್ಷನ್ ಅನ್ನು ಇಟ್ಕೊಳ್ಬೇಕು ನೀವು, ಆ ಆಟಿಟ್ಯೂಡ್ ಅಲ್ಲಿ ಇರ್ಬೇಕು ನೀವು. ಹಾಗಿದ್ರೆ ಮಾತ್ರ. ಇಲ್ಲ ಚಿಕ್ಕ ಕೋಳಿ ಬಿಳ್ಳೆ ತರ ಇಲ್ಲೇ ಈ ಎರೆಹುಳ ಇದು ಅದಲ್ಲ. ನೀವು ಆಕಾಶದಲ್ಲಿ ಆರ್ಲಿಕ್ಕೆ ಕೊಟ್ಟಿದ್ದವರು ಗರುಡರು. ನೀವು ಆ ಚಿಕ್ಕ ಚಿಕ್ಕ ಕೋಳಿ ಬಿಳ್ಳೆಗಳೊಟ್ಟಿಗೆ ಸೇರ್ಬೇಡಿ. ನವರತ್ನ ಇಡಿ, ಇದು ಇಡಿ, ಏನು ಮಾಟ ಮಾಡಿದ್ದಾರೆ, ಭೂತ ಪ್ರೇತ ಇದೆ, ಪಿಸಚ್ಚಿದೆ, ಮತ್ತೆ ಶನೀಶ್ವರನ ಪ್ರಕೋಪ ಇದೆ, ಇದೆಲ್ಲ ಇಟ್ಕೊಳ್ಬೇಡಿ. ಆಕಾಶದಲ್ಲಿ ಆರುವವರು ನೀವು. ಮೇಲೆ ಮೇಲೆ ಗರುಡ, ಮಳೆ ಎಲ್ಲ ಇಲ್ಲಿ ಕೆಳಗೆ. ಈ ಇದು ಕೋಳಿ ಬಿಳ್ಳೆಗಳೆಲ್ಲ ಉಂಟಲ್ಲ, ಮಳೆ ಬಂದ್ರೆ ಹೀಗೆ ಕೂತ್ಕೊಳ್ತವೆ. ಗರುಡ ಮೋಡದ ಮೇಲೆ ಆಡ್ತದೆ, ಅದಕ್ಕೆ ಮಳೆ ಗಿಳೆ ಅಂತ ಆಗುದಿಲ್ಲ. ಆ ತರ ಆ ಆಟಿಟ್ಯೂಡ್ ಇಟ್ಕೊಳ್ಳಿ. ಚಿಕ್ಕ ಚಿಕ್ಕದಕ್ಕೆಲ್ಲ ಹೋಗ್ಲಿಕ್ಕೆ ಹೋಗ್ಬೇಡಿ. ಚಿಕ್ಕ ಚಿಕ್ಕದಕ್ಕೆಲ್ಲ ಹೋದ್ರೆ ನಿಮ್ಗೆ ಆಕೆ ಒಟ್ಟಿಗೆ ಕನೆಕ್ಷನ್ ಇಲ್ಲ ಅಂತ ಲೆಕ್ಕ. ಒಮ್ಮೆ ಆಕೆ ಒಟ್ಟಿಗೆ ಕನೆಕ್ಷನ್ ಆದ್ರೆ ನಿಮ್ಗೆ ಏನ್ ಮಾಡಿದ್ರು ನೀವು ಅದು ಆಟೋಮೆಟಿಕಲಿ ಬರ್ತದೆ ನಿಮ್ಗೆ ಎನರ್ಜಿ. ಅರ್ಥ ಆಯ್ತಲ್ಲ? ಇಲ್ಲ ನಾನು ಅದು ಮಾಡಿ ನೋಡಿ, ನಾನು ನೀವು ಮಾಡಿ ಅಂತ ಹೇಳುದಲ್ಲ. ಒಂದ್ ವೇಳೆ ಮಾಡಿದ್ರೆ ಏನಾದ್ರು ಏನ್ ಮಾಡಿರ್ಬೋದು ನೀವು? ಪಾಪ, ನಾನು ಪಾಪ ಮಾಡಿದ್ದೇನೆ. ಏನ್ ಪಾಪ ಮಾಡಿದ್ದೀರಿ? ಏನೋ ಒಂದು 2-3 ಸಂಬಂಧ ಇರ್ಬೋದು ಎಕ್ಸ್ಟ್ರಾ. ಹೌದಲ್ವಾ? ಅಥವಾ ಇದೆಲ್ಲ ಉಂಟಲ್ಲ ಸಾಮಾಜಿಕವಾಗಿ ಆದದ್ದು. ಸಮಾಜದ ನಿಯಮಗಳನ್ನು ನೀವು ಬ್ರೇಕ್ ಮಾಡ್ತಿದ್ರೆ ಅದಕ್ಕೆ ಸಮಾಜಕ್ಕೆ ಸಿಕ್ಕಿಬಿದ್ರೆ ನೀವು ಸಮಾಜದ್ದು ನಿಮ್ಮ ಮರ್ಯಾದೆ ಹೋಗ್ತದೆ. ಇದೇ ವಿಷಯ ಹೊರತು ಅಧ್ಯಾತ್ಮದ ಲೆವೆಲ್ ಅಲ್ಲಿ ಅದೇನಿಲ್ಲ. ಅರ್ಥ ಆಗ್ತುಂಟ ನಿಮ್ಗೆ? ಇನ್ನು ನೀನು ಇವನೇನು ಹೇಳ್ತಾ ಇದ್ದಾನೆ ಹಾಗೆ ತಿಳ್ಕೊಳ್ಬೇಡಿ. ನೋಡಿ, ಮದುವೆ ಆಗೋ ಮೊದಲು ಕೂಡ ಹೆಣ್ಣಿಗೆ ತಿಂಗಳು ಆಗ್ತದೆ ಇಲ್ವಾ? ಪ್ರಕೃತಿ ಮಾಡುದಲ್ವಾ ಅಥವಾ ಭಗವಂತ ಮಾಡುದಲ್ವಾ? ಅದು ಯಾಕೆ ಆಗೋದು? ಮಗು ಆಗ್ಲಿ ಅಂತ ಮಾಡುದಲ್ವಾ? ಆದ್ರೆ ಮದುವೆ ಆಗ ಮೊದಲು ಮಗು ಆದ್ರೆ ಸಮಾಜ ಶಿಕ್ಷಿಸ್ತದೆ. ಅದು ಸಮಾಜದ್ದು ಬೇರೆ ಬೇರೆ ಕಟ್ಟುಪಾಡು ಇರ್ತದೆ. ಒಂದು ಕಡೆ ಒಂದು ರೀತಿ ಇರ್ತದೆ, ಒಂದು ಕಡೆ ಒಂದು ರೀತಿ ಇರ್ತದೆ. ಹೌದಲ್ವಾ? ಇಲ್ಲಿ ನಮ್ಮ ಅಲ್ಲಿ ಸೆರಗು ಯಾರಾದ್ರೂ ತೆಗೆದ್ರೆ ಅವಳೆಲ್ಲ ಬಿಟ್ಟವಳು ಅಂತ ಲೆಕ್ಕ. ಹೌದಲ್ವಾ? ಕೇರಳದಲ್ಲಿ ಸೆರಗು ಹಾಕುದಿಲ್ಲ, ಈಗೆಲ್ಲ ಹಾಕ್ತಾರೆ, ಅದು ಬೇರೆ ಪ್ರಶ್ನೆ. ಟ್ರೆಡಿಷನಲಿ ಕೇರಳದಲ್ಲಿ ಸೆರಗು ಹಾಕುದಿಲ್ಲ, ಅಲ್ಲಿ ಯಾರಾದ್ರೂ ಸೆರಗು ಹಾಕಿದ್ರೆ ಅವಳೆಲ್ಲ ಬಿಟ್ಟವಳು ಅಂತ ಲೆಕ್ಕ. ಮತ್ತೆ ಕೆಲವು ಬುಡಕಟ್ಟು ಜನಗಳಿದೆ, ಅವ್ರು ರವಕ್ಕೆ ಹಾಕುದಿಲ್ಲ, ಅಲ್ಲಿ ಯಾರೋ ರವಕ್ಕೆ ಹಾಕಿದ್ರೆ ಎಲ್ಲ ಬಿಟ್ಟವಳು ಅಂತ ಲೆಕ್ಕ. ಮತ್ತೆ ಅಂಡಮಾನಲ್ಲಿ ಜಾರವಗಳಂತ ಇದ್ದಾರೆ, ಅವರು ನಗ್ನವಾಗಿರ್ತಾರೆ, ಅದು ಅವರ ಟ್ರೆಡಿಷನ್. ಯಾರಾದ್ರೂ ಅಲ್ಲಿ ಚಡ್ಡಿ ಹಾಕಿದ್ರೆ ಅವಳು ಎಲ್ಲ ಬಿಟ್ಟವಳು ಅಂತ ಲೆಕ್ಕ. ಕೆಲವರಲ್ಲಿ ಒಂದೊಂದು ಕಟ್ಟಿ ಇರ್ತದೆ. ಪಾರ್ಸಿಗಳಲ್ಲಿ ತಂದೆ ಇದು ಅಣ್ಣ ತಮ್ಮಂದಿರೊಳಗೆ ಮದುವೆ ಆಗ್ತದೆ, ಅಕ್ಕ ತಂಗಿಯರೊಳಗೆ. ಬೇರೆ ಬೇರೆ ಜನಾಂಗಗಳಲ್ಲಿ ಬೇರೆ ಬೇರೆ. ಇದೆಲ್ಲ ನಾವು ಮಾಡ್ಕೊಂಡದ್ದು. ಪ್ರಾಕೃತಿಕವಾಗಿ ಏನಿಲ್ಲ. ನೋಡಿ, ಮದುವೆ ಗಂಡ ಸತ್ತ ನಂತರ ಕೂಡ ಅವಳಿಗೆ ತಿಂಗಳು ಆಗುದಾಗ್ತದೆ. ಅಂದ್ರೆ ಪ್ರಕೃತಿ ಏನ್ ಹೇಳ್ತುಂಟು, ನಾವು ಮಾಡ್ಕೊಂಡದ್ದು ಅದೆಲ್ಲ ಪ್ರಕೃತಿಯ ಲೆವೆಲ್ ಅಲ್ಲಿ, ಯೂನಿವರ್ಸಲ್ ಲೆವೆಲ್ ಅಲ್ಲಿ. ಇದು ಯಾವ್ದು ಕೂಡ ತಪ್ಪಲ್ಲ. ನೋಡಿ, ಈಗ ನಿಮ್ಮ ಮನೆಯಲ್ಲಿ ಒಂದು ಬೆಕ್ಕು ಸಾಕಿರ್ತೀರಿ ನೀವು. ಆ ಬೆಕ್ಕು ಇವತ್ತೊಂದು ಹುಡುಗನೊಟ್ಟಿಗೆ ನಾಳೆ ಒಂದು ಹುಡುಗನೊಟ್ಟಿಗೆ ಹೋದ್ರೆ ನಿಮ್ಗೆ ಏನು ಕೋಪ ಬರ್ತದೆ ಅದ್ರ ಹತ್ರ? ಇಲ್ಲ ಅಲ್ಲ, ಕಾಮಿಡಿ ಮಾಡ್ತೇವೆ ನೀವು ಅಷ್ಟೇ ಅಲ್ವಾ? ಅಷ್ಟೇ. ನೀವೇನು ಮಾಡಿದ್ರಿ, ನೀವು ದೊಡ್ಡ ಪಾಪ ಮಾಡಿದ್ರಿ ಮಾಡಿ ಅಂತ ಹೇಳುದಲ್ಲ. ಮಾಡಿದ್ರೆ ಅದ್ರ ಬಗ್ಗೆ ಅಷ್ಟು ತಲೆಗೆ ತಗೊಳ್ಳೋದಂತ ಇಲ್ಲ, ಇನ್ನು ಮಾಡಬೇಡಿ ಅಷ್ಟೇ. ಅರ್ಥ ಆಯ್ತಾ? ಅದ್ರಿಂದ ನಿಮ್ಮ ದೇವರೊಟ್ಟಿಗೆ ಏನು ಕನೆಕ್ಷನ್ ತಪ್ಪುದಿಲ್ಲ. ದೇವರೊಟ್ಟಿಗೆ ಕನೆಕ್ಷನ್ ಯಾವಾಗ ತಪ್ಪುದು? ನಿಮ್ಮ ಮನೆಯ ಬೆಕ್ಕು ಉಂಟಲ್ಲ, ನಿಮ್ಮ ಮನೆಯಲ್ಲಿರೋ ಗಿಳಿಯನ್ನ, ಕೋಳಿಯನ್ನ ಅದನ್ನೆಲ್ಲ ಬೇಟೆಯಾಡಿ ತಿಂದ್ರೆ ನಿಮ್ಗೆ ಕಚ್ಚಲಿಕ್ಕೆ ಬಂದ್ರೆ ನಿಮ್ಗೆ ಕೋಪ ಬರ್ತದೆ. ಅದೇ ರೀತಿ ಭಗವಂತನ ಎಲ್ಲ ಮಕ್ಕಳು, ಆ ಬ್ರಹ್ಮ ಕೀಟ ಜನನಿ, ಒಂದು ಕೀಟದಿಂದ ಬ್ರಹ್ಮನವರೆಗೆ ಆಕೆಯೇ ಸೃಷ್ಟಿಸಿದವಳು, ಎಲ್ಲರೂ ಆಕೆಯ ಮಕ್ಕಳು. ನೀವು ಅದನ್ನು ಒಡೆದುಕೊಂಡು ರುಚಿಗೆ ತಿನ್ಲಿಕ್ಕೆ ಮಾಡಿದ್ರೆ, ಅದೆಲ್ಲ ಮಾಡಿದ್ರೆ, ಬೇರೆ ಜೀವಿಗಳಿಗೆ ಉಪದ್ರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮೇಲೆ ಕೋಪ ಬರ್ತದೆ. ಬೇರೆ ಏನು ಚಿಕ್ಕ ಚಿಕ್ಕದೆಲ್ಲ ಇದು ಅದು ಪಾಪ ಮಾಡಿದ್ದೇನೆ, ಇದು ತಪ್ಪು ಮಾಡಿ, ಅದೆಲ್ಲ ಪಾಪ ಅಂತ ಇಟ್ಕೊಳ್ಬೇಡಿ. ಆಕೆಯೊಟ್ಟಿಗೆ ಕನೆಕ್ಷನ್ ಇಟ್ಕೊಳ್ಳಿ. ನಾನು ಆಕೆಯ ಸಂತಾನ, ಆ ಒಂದು ಅಟಿಟ್ಯೂಡ್ ನಿಮ್ಗೆ ಬಂದ್ರೆ ನಿಮ್ಗೆ ಕಷ್ಟ ಏನೋದು ಬರೋದಿಲ್ಲ. ಆಟೋಮೆಟಿಕಲಿ ನಿಮ್ಮದೆಲ್ಲ ಕೆಲಸ ಆಗ್ತಾ ಹೋಗ್ತದೆ. ನಿಮ್ಗೆ ಏನೂ ಗೊತ್ತಾಗುದಿಲ್ಲ. ಆಟೋಮೆಟಿಕಲಿ ಹೇಗೆ ಬಂತು ನಿಮ್ಗೆ ಗೊತ್ತಾಗುದಿಲ್ಲ. ಯಾರಾದ್ರೂ ತುಂಬಾ ಸಕ್ಸಸ್ ಆದವ್ರ ಹತ್ರ ಕೇಳಿ, ಹೇಗೆ ಆಯ್ತು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ರಜನಿಕಾಂತ್ ಹತ್ರ ಹೋಗಿ ಕೇಳಿ, ಟಿಕೆಟ್ ಕೊಡ್ತಾ ಇದ್ದೆ, ಏನಾಯ್ತು ನಂಗೆ ಗೊತ್ತಿಲ್ಲ. ಬಾಬಾ ರಾಮದೇವ್ ಸೈಕಲ್ ಅಲ್ಲಿ ಹೋಗಿ ಚೂರ್ಣ ಮಾಡ್ತಿದ್ರು. ಆಯ್ತಾ? ಆಟೋಮೆಟಿಕಲಿ ಆಗ್ತಾ ಹೋಗ್ತದೆ ಎಲ್ಲ ಕೆಲಸ. ನೀವು ಅಷ್ಟೆಲ್ಲ ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. 1000 ವರ್ಷ ಬದುಕಲಿಕ್ಕೆ ಬಂದದಲ್ಲ, ನೀವು 100 ವರ್ಷ ಬದುಕಲಿಕ್ಕೆ ಬಂದದ್ದು. ಆದಷ್ಟು ಸಾಧನೆ ಮಾಡಿ ಆಕೆಗೆ ಅರ್ಪಣೆ ಮಾಡಿ, ಉಳಿದದೆಲ್ಲ ಆಕೆ ನೋಡ್ಕೊಳ್ತಾಳೆ. ನೀವು ಆಸ್ತಿಕರಾದ್ರೆ, ಇಲ್ಲದಿದ್ರೆ ಯೂನಿವರ್ಸಿನೊಟ್ಟಿಗೆ ನೀವು ಕನೆಕ್ಷನ್ ಮಾಡಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಒಟ್ಟಾರೆ ನೀವು ಇಲ್ಲಿ ಕಷ್ಟ ಪಡ್ಲಿಕ್ಕೆ ಬಂದವರಲ್ಲ ಭೂಮಿಯಲ್ಲಿ. ಕಷ್ಟ ಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಸೆಟ್ ಇಂದ, ಅತಿ ಬುದ್ಧಿವಂತಿಕೆಯಿಂದ. ಆದ್ರಿಂದ ಇವತ್ತಿನವರೆಗೆ ಎಲ್ಲ ಸ್ಟೋರಿಯನ್ನು ಬಿಡಿ, ನವರಾತ್ರಿಯಲ್ಲಿ ಸಾಧನೆ ಮಾಡಿ, ನಂತರ ನೋಡಿ. ನೀವು ಒಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಒಳ್ಳೇದಾಗ್ತದೆ.
ನೀವೊಂದು ಮನೆಗೆ ಕಾಲಿಟ್ಟಲ್ಲಿ ಎಲ್ಲ ವಾಸ್ತುದೋಷ ನಿವಾರಣೆ ಆಗ್ತದೆ. ಒಂದು ಮಣ್ಣನ್ನು ತೆಗೆದುಕೊಟ್ಟರೆ ಕೂಡ ಪ್ರಸ್ತುತ ಆಗ್ತದೆ, ಜೀವನದಲ್ಲಿ ಬದಲಾವಣೆ ಬರ್ತದೆ. ಅದು ಮಾಡಿ. ಇಲ್ಲ ಒಬ್ಬಳಿಗೆ ಗಂಡನ ಮೇಲೆ ಡೌಟ್ ಅಂತೆ. ಯಾವಾಗ್ಲೂ ಅವ ಮನೆಯಿಂದ ಹೊರಗಿಂದ ಬಂದ ಕೂಡಲೇ ಅವನ ಅಂಗಿ ಎಲ್ಲ ಚೆಕ್ ಮಾಡುದಂತೆ, ಅಲ್ಲಿ ಕೂದಲು ಸಿಗ್ತದ ಅಂತ ಹುಡುಗಿಯರದ್ದು. 20 ವರ್ಷ ನೋಡಿದ್ಲಂತೆ, ಸಿಗ್ಲಿಲ್ಲ. 20 ವರ್ಷದ ನಂತರ ಗಲಾಟೆ ಮಾಡ್ತಿದ್ದಾಳಂತೆ ಅವನ ಹತ್ರ, ನಿನ್ಗೆ ಯಾರ ಬೋಳ್ತಾಳೆ ಅವಳೊಟ್ಟಿಗೆ ಸೆಟ್ಟಿಂಗ್ ಇರ್ಬೇಕಂತ ಅಂತ ಹೇಳಿದ್ರೆ ಅವಳು ಒಪ್ಲಿಕ್ಕೆ ತಯಾರಿಲ್ಲ. ಅವನಿಗೆ ಇಲ್ಲ ಒಳ್ಳೆಯ ಅಂತ ಒಪ್ಲಿಕ್ಕೆ ತಯಾರಿಲ್ಲ. ಅದೇ ರೀತಿ ನೀವು ಕೂಡ ಇಲ್ಲ, ನಾನು ಆ ಭಗವಂತನ ಸೆಟ್ಟಿಂಗ್ ಇದೆ, ನಾನು ಭಗವಂತನೊಟ್ಟಿಗೆ ನನಗೆ ಅವನ ಸಂತಾನ, ಇದನ್ನು ಒಪ್ಲಿಕ್ಕೆ ತಯಾರಿಲ್ಲ. ನೀವು ಇದೇ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟ ಆದ್ರೆ ಅದನ್ನೇ ಮಾಡ್ತಾ ಇರಿ. ಇಲ್ಲ, ನಿಮ್ಮ ಬದಲಾವಣೆ ಬದುಕು ಬರ್ಬೇಕಂತ ಹೇಳಿದ್ರೆ ಈ ಅಟಿಟ್ಯೂಡ್ ಅನ್ನು ಇಟ್ಕೊಳ್ಳಿ, ಆ ಕನೆಕ್ಷನ್ ಅನ್ನು ಇಟ್ಕೊಳ್ಳಿ. ಎಷ್ಟು ಆಗ್ತದೆ ಅಷ್ಟು ಸಾಧನೆ ಮಾಡಿ, ಎಷ್ಟಾಗ್ತದೆ ಅಷ್ಟು ಒಳ್ಳೆ ಕೆಲಸ ಮಾಡಿ. ಯಾರಿಗೂ ಆತ್ಮ ಸರ್ವಭೂತೇಶು ಆತ್ಮನ ಪ್ರತಿಕೂಲಾನಿ ಪರೇಶ ಅನ್ನೋ ಸಮಾಚಾರ. ನಮ್ಗೆ ಯಾವ್ದು ಇಷ್ಟ ಆಗುದಿಲ್ಲ ಅದನ್ನು ಬೇರೆಯವರಿಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ. ಬೇರೆ ಏನು ಸಮಾಜ ಎಲ್ಲ ಹೇಳಿದ್ದೆಲ್ಲ ಸಾಮಾಜಿಕವಾಗಿ ಇರ್ಬೇಕಾದದ್ದು, ಅದಕ್ಕೂ ಅಧ್ಯಾತ್ಮದ ಲೆವೆಲ್ಗೂ ಸಂಬಂಧ ಇಲ್ಲ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಬೋಳು ತಲೆ ಒಳ್ಳೊಟ್ಟಿಗೆ ಸೆಟ್ಟಿಗೆ ಇರ್ಬೇಕು. ಓಕೆ. ಮೊನ್ನೆ ಒಬ್ರು ಯಾರ ಕಮೆಂಟ್ ಹಾಕಿದ್ರು, ಸ್ವಲ್ಪ ನೆಗಡುದನ್ನು ಕಮ್ಮಿ ಮಾಡಿ ಅಂತ. ಅದಕ್ಕೆ ಇವತ್ತು ಸೀರಿಯಸ್ ಇದ್ದೇನೆ. ನೆಗಡುದನ್ನು ಕಮ್ಮಿ ಮಾಡಿ. ಅವರಿಗೆ ನನ್ನ ನಗು ಕೂಡ ನೋಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು ಕೂಡ ಒಳಗಿಂದ ಬಂತು, ನಾನು ಹೇಳಿದೆ ಆಯ್ತು ಇವತ್ತಿಂದ ನಿಮ್ಮ ಜೀವನದಲ್ಲಿ ಕೂಡ ನಗು ಕಮ್ಮಿ ಆಗ್ಲಿ ಅಂತ. ಬೇಕಾ? ಯಾಕೆಂತ ಹೇಳಿದ್ರೆ ಕೆಲವರಿಗೆಲ್ಲ ಆರುವ ಬಾನ ಇರ್ತದಲ್ಲ, ಅದಕ್ಕೆ ಅಡ್ಡ ಬರುವ ಹುಚ್ಚಿರ್ತದೆ ಕೆಲವರಿಗೆ. ಈಗ ಬರ್ತಾರೆ ಯಾರಾದ್ರು ನೋಡಿ, ಸುಮ್ನೆ ಬಂದು ಕಮೆಂಟ್ ಮಾಡುದು ಏನಾದ್ರು, ಹೌದಲ್ವಾ? ಅಗತ್ಯ ಇಲ್ಲದ ಮಾಡ್ಲಿಕ್ಕೆ ಹೋಗ್ಬಾರ್ದು. ಏನದು ವೀಣಾ ಪ್ರಮೋದ್ ಹ್ಯಾಪಿ ನವರಾತ್ರಿ ಸರ್. ಹ್ಯಾಪಿ ನವರಾತ್ರಿ ಮೇಡಮ್. ಮೀರಾ ಓಕೆ. ವನಜಾಕ್ಷಿ ಲೈವ್ ನಾ ನೋಡೋಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಗುರುಗಳೇ. ಯಾವಾಗ ಮೇಡಮ್ ವೇಟ್ ಮಾಡ್ತಾ ಇದ್ದೀರಿ? ಬರ್ತಾ ಇದ್ದೇವಲ್ಲ ನಾವು. ಆಲ್ಯ ಬಿಂದೆ ನಮಸ್ತೆ. ಏನಿದು? ಇದೇನು? ಅಚ್ಚಾ, ಆಲ್ಯ ಬಿಂದೆ ನಮಸ್ತೆ ಸರ್. ಎವ್ರಿ ಇಯರ್ ಕೀಪ್ 9 days ಫಾಸ್ಟಿಂಗ್ ಬಟ್ ನೋ ಐಡಿಯಾ ಅಬೌಟ್ ಎನಿ ಅನುಷ್ಠಾನ. ಅದೇ ನಾನು ಹೇಳಿದಲ್ಲ, ಅನುಷ್ಠಾನ ಶ್ರೀವಿದ್ಯೆಗೆ ಬಂದವರಾದ್ರೆ ನಿಮಗೆ ಗೊತ್ತಿರ್ತದೆ. ಇಲ್ಲದಿದ್ರೆ ಲಲಿತ ಸಹಸ್ರನಾಮವನ್ನು ಮಾಡಿ. ಅನುಷ್ಠಾನ ಅಂತ ಹೇಳಿದ್ರೆ ಏನು ಗೊತ್ತಾ ನೋಡಿ, ನೀವು ಸಿಂಪಲ್ ಆಗಿ ಮಾಡಿ. ಒಂದು ಯಾವುದೇ ಸಿದ್ಧಿ ಮಾಡ್ಲಿಕ್ಕೆ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಇದಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದಕ್ಕೆ ಮಾಡ್ಲಿಕ್ಕೆ ಹೋದ್ರೆ ನೀವು ಅದಕ್ಕೆ ಪರ್ಟಿಕ್ಯುಲರ್ ಆದ ಆಹಾರವನ್ನು ತಗೊಳ್ಬೇಕಾಗ್ತದೆ, ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಕೂತ್ಕೊಳ್ಬೇಕಾಗ್ತದೆ, ಇಷ್ಟೇ ಒಂದು ಮಾಡ್ಬೇಕಾಗ್ತದೆ, ಇಷ್ಟನ್ನೇ ಮಾಡ್ಬೇಕು, ಈ ದಿಕ್ಕಿಗೆ ಕೂತ್ಕೊಳ್ಬೇಕು, ಇದೇ ಆಹಾರ ತಗೊಳ್ಬೇಕು, ಮೈಗೆ ಪಿಂಕ್ ಅಥವಾ ಕೆಂಪಿದ್ದು ಬಟ್ಟೆ ಹಾಕಿಕೊಂಡಿರ್ಬೇಕು, ಇಂಥದ್ದೆಲ್ಲ ಇರ್ತದೆ. ಸುಮ್ನೆ ಮಾಡುದಾದ್ರೆ ಸುಮ್ನೆ ಅಂತ ಹೇಳಿ ಸುಮ್ನೆ ಅಲ್ಲ, ನೀವು ಎಲ್ಲ ಒಳ್ಳೇದಾಗ್ಲಿ ಅದು ಇದು ಅದೆಲ್ಲ ಕೇಳಲಿಕ್ಕೆ ಹೋಗ್ಬೇಡಿ. ಏನು ಬೇಕು ಅದನ್ನು ಮಾತ್ರ ಕೇಳಿ ತಾಯಿ ಹತ್ರ ಇದು ಮಾಡಿ ಒಂದು ದಿವಸ ಮಾಡ್ಬೇಕು. ಯಾವಾಗ? ಈಗ ನಾಳೆ ನವರಾತ್ರಿ ಬೆಳಿಗ್ಗೆಲ್ಲ, ನಾಳೆ ನೀವು ಒಂದು ಕೈಯಲ್ಲಿ ಸ್ವಲ್ಪ ನೀರು ತಕೊಂಡು ಸಂಕಲ್ಪ ಮಾಡ್ಬೇಕು. ಒಂದು ಯಾವ್ದನ್ನಾದ್ರೂ, ಒಂದು ಅಂತ ಹೇಳಿದ್ರೆ ಯಾವ್ದು ಪ್ರಮುಖವಾದದ್ದನ್ನ. ಈಗ ನಿಮ್ಗೆ ಒಂದು ಏನಾದ್ರೂ ಒಂದು ಇರ್ತದೆ ಆಶೆ, ನನ್ಗೆ ಅದು ಒಂದು ಆಗ್ಲಿ ಅಂತ ನಾನು ಈ ಅನುಷ್ಠಾನ ಮಾಡ್ತಾ ಇದ್ದೇನೆ, ಅಥವಾ ಏನಿಲ್ಲ ನಿಮ್ಮ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ದಿ ಬೆಸ್ಟ್ ಅದು. ಆಕೆ ಎಲ್ಲ ಕೊಡ್ತಾಳೆ. ಆಕೆ ಕೊಡ್ತಾಳೆ ಅಂತ ಹೇಳಿದ್ರೆ ಬಂದು ನಿಮ್ಮ ಕಿಸಿಗೆ ಆಗುದಿಲ್ಲ. ಆಟೋಮೆಟಿಕಲ್ ಅಂತದ್ದು ನಡೀತಾ ಹೋಗ್ತದೆ ಜೀವನದಲ್ಲಿ. ನಿಮ್ಮ ಮೈಂಡ್ ಎಲ್ಲಿ ನಿಲ್ತದೆ ಅದು ಮುಖ್ಯ. ಅರ್ಥ ಆಯ್ತಾ? ಅದರ ನಂತರ 9 ದಿನ ಅನುಷ್ಠಾನ ಮಾಡಿ. ಓಕೆ, ಕೊನೆಯ ದಿವಸ ಅದನ್ನು ಅರ್ಪಣೆ ಮಾಡಿ ಅಷ್ಟೇ. ವಿನಿಯೋಗ ಮತ್ತು ಅರ್ಪಣೆ. ವಿನಿಯೋಗ ಅಂತ ಹೇಳಿದ್ರೆ ಯಾವುದಕ್ಕೆ ಖರ್ಚು ಮಾಡ್ಬೇಕಂತ ಹೇಳುದು, ಈ ಕೆಲಸಕ್ಕೆ ವಿನಿಯೋಗ. ಅರ್ಥ ಆಯ್ತಾ? ಅದು ನಾನೆಲ್ಲ ಶ್ರೀವಿದ್ಯೆಯಲ್ಲಿ ಇದ್ದವರಾದ್ರೆ ಹೇಳಿದ್ದೇನೆ. ಇದನ್ನು ಈಗ ಈ ಎಲ್ಲ ಅನುಷ್ಠಾನ ಹೇಳ್ತಾ ಕೂರ್ಲಿಕ್ಕೆ ಆಗ್ತದ? 3 ಸಲ ಆಚಮನ ಮಾಡ್ಬೇಕು. ಕೇಶವಾಯ ಸ್ವ, ನಾರಾಯಣ ಸ್ವ, ಮಾಧವಾಯ ಸ್ವ, ಗೋವಿಂದಾಯ ನಮ ಅಂತ ಆಚಮನ ಮಾಡಿ ಆಸನಕ್ಕೆ ನಮಸ್ಕಾರ ಮಾಡಬೇಕು. ಆಸನಕ್ಕೆ ನಮಸ್ಕಾರ ಮಾಡಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ, ಒಳ್ಳೇದು. ನೀವು ದೇವರ ಎದುರು ಕೂಡ ಕೂತ್ಕೊಳ್ಬಹುದು, ಅಥವಾ ಯಾರ ಡಿಸ್ಟರ್ಬ್ ಮಾಡ್ತಾರೆ ಆದ್ರೆ ನಿಮ್ಮ ಕೋಣೆಯಲ್ಲಿ ಕೂತ್ಕೊಳ್ಬಹುದು. ಒಂದು ಮನೆ ಹಾಕಿ ಅದರ ಮೇಲೆ ಒಂದು ಬಟ್ಟೆ ಹಾಕಿ, ಕೆಂಪಿದ್ದು ಅಥವಾ ಹಸಿರಿದ್ದು. ಅದರ ಮೇಲೆ ಒಂದು ದೀಪ ಇಡಿ. ದೀಪ ಇಡಲೇಬೇಕು ಅನುಷ್ಠಾನಕ್ಕೆ. ತುಪ್ಪ ದೀಪ ಆದ್ರೆ ಒಳ್ಳೇದು, ಇಲ್ಲದಿದ್ರೆ ಎಳ್ಳೆಣ್ಣೆ ದೀಪ. ಎಳ್ಳೆಣ್ಣೆ ಅಷ್ಟ ಒಳ್ಳೇದಲ್ಲ, ತುಪ್ಪ ದೀಪ ಇಡಿ. ಬೇರೆದಕ್ಕೆಲ್ಲ ಖರ್ಚು ಮಾಡ್ತೀರ, ಅದ್ರಲ್ಲಿ ಏನು ಟೆನ್ಷನ್ ಇಲ್ಲ. ತುಪ್ಪದ ದೀಪ ಇಡಿ. ಅರ್ಥ ಆಯ್ತಾ? ತುಪ್ಪ ದೀಪ ಇಟ್ಟು ಒಂದು ಆಚಮನ ಪಾತ್ರೆ ಅಥವಾ ಯಾವುದೋ ಒಂದು ಲೋಟದಲ್ಲಿ ನೀರು ತಕೊಳ್ಳಿ. 3 ಸಲ ಕೇಶವಾಯ ಸ್ವ, ನಾರಾಯಣ ಸ್ವ, ಮಾಧವಾಯ ಸ್ವ ಅಂತ ಹೇಳಿ, ಗೋವಿಂದಾಯ ನಮ ಅಂತ ಹೇಳಿ ನೀರನ್ನು ಕೆಳಗೆ ಬಿಡಿ. 3 ಸಲ ಒಳಗೆ ತಕೊಳ್ಳಿ. ಅದರ ನಂತರ ಕೂತ್ಕೊಂಡು ಆಸನಕ್ಕೆ ನಮಸ್ಕಾರ ಮಾಡಿ. ಅದರ ನಂತರ ಯಾವ್ದಾದ್ರು ಆಸನದಲ್ಲಿ ಕೂತ್ಕೊಳ್ಬೇಕು, ಕಾಲು ನೆಲಕ್ಕೆ ತಾಗಬಾರ್ದು. ಅರ್ಥ ಆಯ್ತಲ್ಲ?
ಆಸನ ಅಂತ ಹೇಳಿದ್ರೆ ಯಾವ್ದಾದ್ರು ಅಡಿಗೆ ಚರ್ಮ ಹಾಕ್ಬೇಕು, ಅದರ ಮೇಲೆ ದರ್ಬೆ ಹಾಕ್ಬೇಕು, ಅದರ ಮೇಲೆ ಚರ್ಮ ಹಾಕ್ಬೇಕು, ಅದರ ಮೇಲೆ ಇದಾಕ್ಬೇಕಂತ ಇದೆ. ಸಾರಿ, ಅಡಿಗೆ ಚರ್ಮ ಹಾಕ್ಬೇಕು, ಚರ್ಮದ ಮೇಲೆ ದರ್ಬೆ ಹಾಕ್ಬೇಕು, ದರ್ಬೆಯ ಮೇಲೆ ಬಟ್ಟೆ ಹಾಕ್ಬೇಕಂತ ಇದೆ ಕೂತ್ಕೊಳ್ಳಿಕ್ಕೆ. ಚರ್ಮ ಹಾಕಿದ್ರೆ ನಿಮ್ಮನ್ನು ಪೊಲೀಸ್ನವ್ರು ತಗೊಂಡು ಹೋಗ್ತಾರೆ, ಹುಲಿಯ ಚರ್ಮ ಹಾಕಿದ್ರೆ. ಅದರ ಬದಲು ಕಂಬಳಿ ಹಾಕ್ಬಹುದು, ಇಲ್ಲದಿದ್ರೆ ದರ್ಬೆ ಬದಲು ದರ್ಬೆ ಹಾಕ್ಬಹುದು, ದರ್ಭಾಸನ ಕೂಡ ಸಿಗ್ತದೆ, ಇಲ್ಲದೆ ಚಾಪೆ ಹಾಕ್ಬಹುದು. ಅದಿಲ್ಲದಿದ್ರೆ ಆಸನ ಒಂದು ಬೇಕೇ, ಒಟ್ಟಾರೆ ನೆಲಕ್ಕೆ ತಾಕ್ಬಾರ್ದು, ಬಾಡಿದ್ದು ಅರ್ಥಿಂಗ್ ಆಗ್ಬಾರ್ದು. ಅರ್ಥ ಆಯ್ತಾ? ಯಾಕಂತ ಹೇಳಿ ಎನರ್ಜಿಯನ್ನು ಭೂಮಿ ಎಳ್ಕೊಳ್ತದೆ. ಅದ್ರ ಮೇಲೆ ಕೂತು ಆಸನಕ್ಕೆ ನಮಸ್ಕಾರ ಮಾಡಿ ಸಾಧನೆ ಮಾಡ್ಬೇಕು, ದೀಪ ಇಟ್ಟು. ಸಾಧನೆ ಅಂತ ಹೇಳಿದ್ರೆ ಏನು? ಈಗ ಲಲಿತ ಸಹಸ್ರನಾಮ ಮಾಡುವವರು, ನಿಮ್ಮ ಯೋಗ್ಯತೆ ಅಂತ ಹೇಳಿದ್ರೆ ನಿಮ್ಮ ಕೆಪಾಸಿಟಿಗೆ ತಕ್ಕಷ್ಟು. ಅರ್ಥ ಆಯ್ತಾ? ದಿನಕ್ಕೆ 11 ಮಾಡ್ತೇನೆ ಅಂತ ಹೇಳಿದ್ರೆ, ಓಂ ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಮಾಲಾ ಮಂತ್ರಸ್ಯ ವಶಿನ್ಯಾದಿ ವಾಗ್ದೇವತಾ ಋಷಿ ಅನುಷ್ಠುಪ್ ಚಂದ ಶ್ರೀ ಲಲಿತಾ ಪರಮೇಶ್ವರಿ ದೇವತಾ ಶ್ರೀಮದ್ವಾಗ್ ಭವಕುಟೇತಿ ಬೀಜಂ ಮಧ್ಯಕುಟೇತಿ ಶಕ್ತಿ ಶಕ್ತಿಕುಟೇತಿ ಕೀಲಕಂ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿ ದ್ವಾರ ಚಿಂತಿತ ಫಲ ಪ್ರಾಪ್ತಿಯರ್ತೆ. ಒಂದು ಮಾಡುದಾದ್ರೆ ಯಾವತ್ತು ಕೂಡ ಪಾಠೇ ವಿನಿಯೋಗ ಅಂತ ಹೇಳ್ಬೇಕು. ಒಂದಕ್ಕಿಂತ ಜಾಸ್ತಿ ಸಲ ಮಾಡ್ತಿರಾದ್ರೆ ಜಪೇ ವಿನಿಯೋಗ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಅದು ಆಗುದಿಲ್ವಾ? ಖಾಲಿ ಕೈಯಲ್ಲಿ ತಕೊಂಡು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಈ ಕೆಲಸಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಬಿಡಿ ನೀರನ್ನ. ಅರ್ಥ ಆಯ್ತಾ? ಇಷ್ಟು ಮಾಡಿದ ನಂತರ ಶ್ರೀಮಾತಾ ಶ್ರೀ ಮಹಾರಾಜ್ನಿಂದ ಸ್ಟಾರ್ಟ್ ಮಾಡಿದ್ರಲ್ವಾ, ಕೊನೆಗೆ ಶ್ರೀಮಾತಾ ಲಲಿತಾಂಬಿಕಾ, ಪುನಃ ಶ್ರೀಮಾತಾ ಶ್ರೀ ಮಹಾರಾಜ್, ಈ ರೀತಿ ಮಾಡ್ಬೇಕು. ಪುನಃ ಸಂಕಲ್ಪ ಮಾಡ್ಬೇಕಂತ ಇಲ್ಲ. ಅರ್ಥ ಆಯ್ತಾ? ಇಲ್ಲ. ಮಾಡಿ 11 ಮಾಡಿದ ನಂತರ ಲಾಸ್ಟ್ಗೆ ಇತಿ ಶ್ರೀ ಬ್ರಹ್ಮಾಂಡ ಪುರಾಣಿ ಉತ್ತರ ಗಂಡೆ ಹಯಗ್ರೀವ ಸಮಾಜ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಸಂಪೂರ್ಣಂ ಅಂತ ಬಿಟ್ರಿ. ಅಲ್ಲಿಗೆ ಅನುಷ್ಠಾನ ಆಯ್ತು. ಆಸನಕ್ಕೆ ನಮಸ್ಕಾರ ಮಾಡಬೇಕು, ಪುನಃ ಆಚಮನ ಮಾಡಬೇಕು, ಎದ್ದು ಬಿಡಿ ಅಷ್ಟೇ. ನವಾರ್ಣ ಮಂತ್ರ ಜಪ ಮಾಡೋದಾದ್ರೆ ಕೂಡ ಹಾಗೆ 10,000 5,000 ಎಷ್ಟು ನಿಮ್ಗೆ ಆಗ್ತದ ಅಷ್ಟು ಜಪ ಮಾಡಿ, ಎಷ್ಟಾಗ್ತದ ಅಷ್ಟು ಮಾಡಿ. ಅರ್ಥ ಆಯ್ತಲ್ಲ? ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಗೆ ಆಗುವಷ್ಟು ಮಾಡಿ. ಇದು 9 ದಿನ ಅನುಷ್ಠಾನ ರೀತಿ ಮಾಡೋದಾದ್ರೆ ಒಂದೇ ಸಮಯದಲ್ಲಿ ಒಂದೇ ರೀತಿ ಮಾಡಬೇಕು. ಇಲ್ಲದಿದ್ರೆ ನೀವು ಬೆಳಿಗ್ಗೆ ಬೇಗ ಎದ್ದು ಮಾಡ್ಬೋದು, ರಾತ್ರಿ ಕೂಡ ಮಾಡ್ಬೋದು. ನಿಜವಾಗಿ ನವರಾತ್ರಿ ಆಚರಣೆ ಇದ್ದದ್ದೇ ರಾತ್ರಿ, ಬಟ್ ತುಂಬಾ ಸಮಯ ಆಯ್ತು. ಅದು ತುಂಬಾ ಸಮಯ ಅಂತ ಹೇಳಿದ್ರೆ ತುಂಬಾ ವರ್ಷ ಆಯ್ತು, ನಾವು ಹುಟ್ಟುವ ಮೊದಲಿಗೆ ಅದು ಚೇಂಜ್ ಆಗಿದೆ, ಬೆಳಿಗ್ಗೆಗೆ ಬಂದಿದೆ. ಆದ್ರೂ ರಾತ್ರಿ ಕೂಡ ಮಾಡ್ಬೋದು, ಒಳ್ಳೇದು. ರಾತ್ರಿ ಮಾಡಿದ್ರೆ ಜಾಸ್ತಿ ರಿಸಲ್ಟ್ ಬರ್ತದೆ. ಒಟ್ಟಾರೆ ನಿಮ್ಗೆ ಡಿಸ್ಟರ್ಬ್ ಆಗದ ರೀತಿ ಯಾವಾಗ ನಿಮ್ಗೆ ಕಂಫರ್ಟ್ ಆಗ್ತದೆ ಆ ಟೈಮಲ್ಲಿ ಮಾಡಿ ಸಾಧನೆಯನ್ನ. ಅರ್ಥ ಆಯ್ತಾ? ಓಕೆ, ಬೇರೆ ಏನು? ಎಷ್ಟು ಗಂಟೆ ಇದ್ದು ಆಯ್ತಾ? ನವರಾತ್ರಿ ನಮಸ್ತೆ. ನವರಾತ್ರಿಗೆ ನಿಮ್ಮ ಮಾರ್ಗದರ್ಶನ ನಮಗೆ ಅತ್ಯಗತ್ಯ. ಸುನೀತಾ ಸೋನಿ, ಅದಕ್ಕೆ ಬಂದಿದ್ದೇನೆ. ಬಿ ಪಾಸಿಟಿವ್ ಸರ್, ನಮಸ್ತೆ. ಯಾವ್ದಿದು, ಕೊರೋನಾ ಪಾಸಿಟಿವಾ? ನಿಮ್ಮಿಂದ ಲಲಿತಾ ಸಹಸ್ರನಾಮ ಮತ್ತು ನವಾರ್ಣ ಮಂತ್ರವನ್ನು ಕಲಿತಿದ್ದೇನೆ. ದಯವಿಟ್ಟು ಪ್ರತಿದಿನ ಯಾವುದನ್ನು ಹೆಚ್ಚು ಜಪಿಸಬೇಕೆಂದು ನನಗೆ ಮಾರ್ಗದರ್ಶನ ನೀಡಿ. ಯಾಕೆಂದ್ರೆ ನಾನು ಈ ಆಚರಣೆಗೆ ಪ್ರತಿದಿನ 2 ಗಂಟೆಗಳ ಸಮಯ ಇದೆ. 2 ಗಂಟೆ ಸಮಯ ಅಂತ ಹೇಳಿದ್ರೆ ನಿಮ್ಗೆ ಲಲಿತಾ ಸಹಸ್ರನಾಮವನ್ನು 11 ಜಪ ಮಾಡಿ. ಅರ್ಥ ಆಯ್ತಾ? ಮತ್ತೆ ನವಾರ್ಣ ಮಂತ್ರವನ್ನು ಜಾಸ್ತಿ ಜಪಿಸ್ಬೇಕಲ್ವ, ಅದು ಸಿಂಪಲ್ ಅಷ್ಟು. ಅದು ಯಾಕೆಂದ್ರೆ ಲಲಿತಾ ಸಹಸ್ರನಾಮ ಟೈಮ್ ತಗೊಳ್ತದೆ. ನವಾರ್ಣ ಮಂತ್ರ ಜಾಸ್ತಿ ಜಪ ಮಾಡ್ಬೇಕು. ನವಾರ್ಣ ಮಂತ್ರ ಎಷ್ಟು ಜಪ ಮಾಡಿರ್ತೀರಾ ನೋಡಿ, ನಾಲಗೆಯಲ್ಲಿ ಯಾರಾದ್ರೂ ಮಂತ್ರ ನಲಿತಾ ಇರ್ತದ, ಅಲ್ಲಿ ತಾಯಿ ಇರ್ತಾಳೆ. ಯಾಕೆಂತ ಹೇಳಿದ್ರೆ ಆಕೆಗೆ ಮಾತೃಕಾ ವರ್ಣರೂಪಿಣಿ ಅಂತ ಇದೆ. ಮಂತ್ರ ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ. ನಿಮ್ ನಾಲಗೆಯಲ್ಲಿ ನೀವು ಜಾಸ್ತಿ ಅದನ್ನು ಮಾಡಿದ್ರೆ ಆಕೆ ವಾಕ್ಸಿದ್ಧಿ ಅಂತ ಹೇಳ್ತಾರೆ. ನೀವು ನಾಲಗೆಯಲ್ಲಿ ಏನಾದ್ರು ಹೇಳಿದ್ರೆ ಅದು ಆಗ್ತದೆ, ಮತ್ತೆ ಎನರ್ಜಿ ಬರ್ತದೆ. ಸಂಕಲ್ಪ ಮತ್ತು ವಿನಿಯೋಗ ಪ್ರಮುಖವಾದದ್ದು. ಯಾವುದಕ್ಕೆ ಅಂತ ಸಂಕಲ್ಪ ಮೊದಲು ಮಾಡ್ಬೇಕು, ಯಾವುದಕ್ಕೆ ವಿನಿಯೋಗ ಇದು ಖರ್ಚಾಗ್ಬೇಕಂತ. ಅರ್ಥ ಆಯ್ತಲ್ಲ? ಅದೆಲ್ಲ ಹೇಳಿದ್ದೇನೆ, ಅದನ್ನೀಗ ಲೈವಲ್ಲಿ ಹೇಳ್ತಾ ಕೂತ್ರೆ ಆಗುದಿಲ್ಲ. ಹಾಯ್ ಸರ್, ನಮಸ್ತೆ. SRY ನಮಸ್ತೆ. ಶ್ರೀವಿದ್ಯೆ ಏನು ಪೂಜೆಯಲ್ಲಿ ಮಣ್ಣಿನ ದೀಪ ಯೂಸ್ ಮಾಡಬಹುದಾ? ಮಾಡ್ಬೋದು, ತೊಂದರೆ ಇಲ್ಲ, ಏನಿಲ್ಲ. ಬಟ್ ಅದು ಎಷ್ಟೊತ್ತು ಉರಿತದೆ ಅದು ನೋಡ್ಕೊಳ್ಳಿ. ಅನುಷ್ಠಾನ ಮುಗಿಯವರೆಗೆ ಉರಿಬೇಕದು. ಚಂದ್ರಾವತಿ ನಮಸ್ತೆ. ಶಶಿ, ನವರಾತ್ರಿ ಪೂಜೆಗೆ ಯಾವ ಮುದ್ರೆ ಬಳಸುವುದು ಗುರುಜಿ? ನಾವು ಮುದ್ರೆ ಎಲ್ಲ ಹೇಳಿಕೊಡುದಿಲ್ಲ, ನಾನು ಎಷ್ಟು ಹೇಳಿಕೊಡ್ತೇನೆ ಅದರ ಬಗ್ಗೆ ಮಾತಾಡ್ತೇನೆ. ಊರಿದ್ದೆಲ್ಲ ನನಗೆ ಗೊತ್ತಿಲ್ಲ. ಓಕೆ, ಮುದ್ರೆ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಸಾಧನೆ ಮಾಡಿ. ಇದೇ ರೀತಿ ಜಪ ಮಾಡುವಾಗ ಒಂದು ಕೈಯಲ್ಲಿ ಕೌಂಟಿಂಗ್ ಮಾಡ್ತಾ ಇದ್ದೀರಿ, ಒಂದು ಕೈ ಇದು ಮುದ್ರೆ ಎಲ್ಲ ಹಿಡಿಲಿಕ್ಕೆ ಆಗುದಿಲ್ಲ. ಅರ್ಥ ಆಯ್ತಾ? ಜಪ ಮಾಡುವಾಗ 6 ರೀತಿಯಲ್ಲಿ ಇರ್ಬೇಕು ನೋಡಿ. ಈ ಕೈಯಲ್ಲಿ ನೀವು ಇದು ಕೌಂಟಿಂಗ್ ಮಾಡ್ತಾ ಇದ್ದೀರಿ ಎಷ್ಟಾಯ್ತಂತ. ಓಕೆ, ಇಲ್ಲಿ ಮಾಲೆ ಇಟ್ಕೊಂಡಿದ್ದೀರಿ, ಇಲ್ಲಿ ಜಪ ಮಾಡ್ತಾ ಇರ್ತೀರಿ. ಆ ಜಪ ಮಾಡಿದ್ರೆ ನಿಮ್ಗೆ ಕೇಳ್ತಾ ಇರ್ಬೇಕು ಕಿವಿಗೆ.
ಕಾನ್ಸಂಟ್ರೇಷನ್ ಇಲ್ಲಿ ಇಟ್ಕೊಂಡಿದ್ದೀರಿ. ಅರ್ಥ ಆಯ್ತಲ್ಲ? ಈ ರೀತಿ ಮನಸ್ಸನ್ನ ಮಾಡಿದಾಗ ನಿಮ್ಮ ಮನಸ್ಸು ಬೇರೆ ಕಡೆ ಹೋಗುದಿಲ್ಲ. ಇಷ್ಟು ಒಮ್ಮೆಲೆ ಹ್ಯಾಂಡಲ್ ಮಾಡುವಾಗ. ಅರ್ಥ ಆಗ್ತಾ ಉಂಟಾ?